ಹಲೋ ಗೆಳೆಯರೇ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 7 ಹಾಗೂ ಆಗಸ್ಟ್ 8ನೇ ತಾರೀಕಿನಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನಿನ್ನೆ ಟೆಕ್ನಿಕಲ್ ಇಶ್ಯೂ ಇಂದ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಿನ್ನಿನ ಒಂದು ಆರ್ಟಿಕಲ್ ನಡಿನಲ್ಲಿ ನಿನ್ನ ಒಂದು ನ್ಯೂಸ್ ಪೇಪರ್ ನಡಿ ಏನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ ಅನ್ನುವಂಥದ್ದನ್ನು ಗಮನ ಹರಿಸೋದು, ಹಾಗೂ ಇವತ್ತು ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ಎಕ್ಸಾಮಿನೇಷನ್ ರಿಲಿವೆನ್ಸ್ ನಡಿನಲ್ಲಿ ಅಂತ ಕಾಣ್ಬೋದು. ನಿನ್ನೆ ಒಂದು ನ್ಯೂಸ್ ಪೇಪರನ್ನು ನೋಡೋದಾದರೆ, ಇವಾಗ ಟ್ರಂಪ್ ಅವರಿಗೆ ಸಂಬಂಧಪಟ್ಟಂತೆ ಅವರು ಹೇಗೆ ಇವಾಗ 25% ಟಾರಿಫನ್ನು ಹಾಕಿದ್ರು ನಮ್ಮ ಭಾರತದ ಒಂದು ಎಕ್ಸ್ಪೋರ್ಟ್ಗೆ ಸಂಬಂಧಿಸಿದಂತೆ, ಅಂದರೆ ಅವರು ಅಲ್ಲಿ ಇರತಕ್ಕಂಥ ಒಂದು ಗೂಡ್ಸ್ಗೆ ಸಂಬಂಧಪಟ್ಟಂತೆ. ಸೊ ಇವಾಗ ಅಗೇನ್ ಮತ್ತೆ ಆ ಒಂದು 25% ಆದಮೇಲೆ ನೆಕ್ಸ್ಟ್ 25% ಇಂಪೋಸ್ ಮಾಡಿದ್ದಾರೆ, ಅಂದರೆ ನಿಯರ್ಲಿ 50% ಇಂಪೋಸಿಷನ್ ಮಾಡುವಂಥದ್ದನ್ನು ನೋಡ್ಬೋದು. ಸೊ ಇದರೊಂದಿಗೆ ಚೈನಾಗೆ ಸಂಬಂಧಪಟ್ಟಂಥ ಒಂದು ಇನ್ಫ್ಲೂಯೆನ್ಸ್, ಅಂದರೆ ಚೈನಾದಲ್ಲಿ ಏನು ಪ್ರಾಬ್ಲಮ್ ಇದೆ, ಆ ಒಂದು ಪ್ರಾಬ್ಲಮಿಂದ ನಾವು ಏನು ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಡಿಟೋರಿಯಲ್ ಇದೆ, ತುಂಬ ಇಂಪಾರ್ಟೆಂಟ್ಲಿ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ. ಇದರೊಂದಿಗೆ ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟಂತೆ ಹೇಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಸ್ಟ್ಯಾನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡತಕ್ಕಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನಡಿನಲ್ಲಿ ಮೊದಲ ಹಂತದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಭಾರತದ ಒಂದು ಇಂಪೋರ್ಟ್ಗೆ ಸಂಬಂಧಿಸಿದಂತೆ ನಾವು ಯಾವಾಗಲೂ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಈಗ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ರಷ್ಯಾದೊಂದಿಗೆ ಟ್ರೇಡನ್ನು ಮಾಡ್ತಾ ಇದೆ, ಭಾರತನೂ ಸಹ ಮಾಡ್ತಾ ಇದೆ. ಬಟ್ ಭಾರತದ ಮೇಲೆ ಮಾತ್ರ ಈ ರೀತಿಯಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ಅಥವಾ ಮ್ಯಾಕ್ಸಿಮಮ್ ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಆಯಿಲ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಹಾಗೂ ಪರ್ಟಿಕ್ಯುಲರ್ಲಿ ಕೋಲ್ ಇಂಪೋರ್ಟ್ ಆಗಿರ್ಬೋದು, ಗ್ಯಾಸ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ರಷ್ಯಾದೊಂದಿಗೆ ಇರುವಂಥ ಒಂದು ಟ್ರೇಡನ್ನು ನಾವು ಗಮನ ಹರಿಸಿದಾಗ ಚೈನಾ ಎಷ್ಟು ಮಟ್ಟಿಗೆ ಟ್ರೇಡನ್ನು ಮಾಡ್ತಾ ಇದೆ, ಹಾಗೂ ಯುರೋಪಿಯನ್ ಯೂನಿಯನ್ ಮಾಡ್ತಾ ಇರುವಂಥ ಒಂದು ಟ್ರೇಡನ್ನು ಗಮನ ಹರಿಸ್ಬೋದು, ಹಾಗೂ ಇಂಡಿಯಾಗೆ ಸಂಬಂಧಪಟ್ಟಂಥ ಟ್ರೇಡನ್ನು ಸಹ ನಾವು ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ಇಂಡಿಯಾ ಒಂದು ಲೆವೆಲ್ಗೆ ಯುರೋಪಿಯನ್ ಯೂನಿಯನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ. ಸೊ ಚೈನಾನು ಮಾಡ್ತಾ ಇರುವಂಥದ್ದನ್ನು ಕಾಣ್ಬೋದು. ಬಟ್ ಚೈನಾಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇಲ್ಲ, ನಾವು ಎಲ್ಲ ಕಡೆ ನೋಡಿದಾಗ ಟೆಂಪ್ರರಿ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಎಕನಾಮಿಕ್ ಅಂದರೆ ಟ್ಯಾರಿಫನ್ನು ಯಾವ ರೀತಿಯಾಗಿ ಇಂಪೋಸ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಪರ್ಟಿಕ್ಯುಲರ್ಲಿ ಇವಾಗ ಫಿಶಿಂಗ್ಗೆ ಸಂಬಂಧಪಟ್ಟಂತೆ ಒಂದು ರಿಸರ್ಚನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ಕೋಸ್ಟಲ್ ರೀಜನ್ ನಡಿನಲ್ಲಿ ಕಡಲ ತೀರದಲ್ಲಿ ಏನಾಗ್ತಾ ಇದೆ, ಮೈಕ್ರೋ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಸೊ ಅಲ್ಲಿ ಏನಾಗ್ತಾ ಇದೆ, ಫಿಶಿಂಗ್ ರಿಲೇಟೆಡ್ ಇರುವಂಥ ಡಿಸ್ಟ್ರಪ್ಷನ್ನ ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದ ಅಡಿಯಲ್ಲಿ ನಾವು ಗಮನ ಹರಿಸಬೇಕಾಗಿರೋದು ಏನಂತಂದರೆ, ಇಲ್ಲಿ ಎರಡು ರೀತಿಯಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಸೊ ಒಂದು ಫುಡ್ ಕಂಟ್ಯಾಮಿನೇಷನ್ ಆಗ್ತಾ ಇದೆ ಅನ್ನುವಂಥ ಒಂದು ರಿಸರ್ಚನ್ನು ಕಾಣ್ಬೋದು. ಸೊ ಅಲ್ಲಿರುವಂಥ ಒಂದು ಎಕೋಸಿಸ್ಟಮ್ಗೆ ಇವಾಗ ತೊಂದರೆಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಇದೇ ಒಂದು ಆರ್ಟಿಕಲ್ ನಡಿಯಲ್ಲಿ ಇರ್ತಕ್ಕಂತಹ ಪಾಯಿಂಟನ್ನು ನೀವು ಗಮನ ಹರಿಸಿದ್ದೆ ಆದರೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಪರ್ಟಿಕ್ಯುಲರ್ಲಿ ಎರಡು ರೀತಿಯಾದಂತಹ ಮೈಕ್ರೋಪ್ಲಾಸ್ಟಿಕ್ಸ್ಗಳನ್ನು ನಾವು ಕಾಣ್ತೇವೆ ಅಂತ. ಮೈಕ್ರೋಪ್ಲಾಸ್ಟಿಕ್ಸ್ ಅಂತಂದ್ರೇನು, 1 ರಿಂದ 5 1 ಮೈಕ್ರೋಮೀಟರ್ ಅಥವಾ ಈ ಒಂದು ರೇಂಜ್ ನಡಿನಲ್ಲಿ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ 1 ಮೈಕ್ರೋಮೀಟರಿಂದ ಹಿಡಿದ್ಬಿಟ್ಟು 5 ಮಿಲಿಮೀಟರ್ಸ್ ತನಕ ಇರ್ತಕ್ಕಂಥ ಒಂದು ಕಂಡೀಷನನ್ನು ಕಾಣ್ತೀವಿ. ಈ ರೇಂಜಲ್ಲಿ ಇದ್ದಾಗ ನಾವು ಇದನ್ನು ಏನಂತ ಹೇಳ್ತೀವಿ, ಮೈಕ್ರೋಪ್ಲಾಸ್ಟಿಕ್ ಅನ್ನೋದಾಗಿ ಕರಿತಾ ಇದ್ದೀವಿ. ಸೊ ಈ ಒಂದು ಮೈಕ್ರೋಪ್ಲಾಸ್ಟಿಕ್ಕನ್ನು ನಾವು ಗಮನ ಹರಿಸಿದಾಗ ಇಲ್ಲಿ ಎರಡು ರೀತಿಯಾದಂಥ ಮೈಕ್ರೋಪ್ಲಾಸ್ಟಿಕ್ಸ್ಗಳನ್ನು ಕಾಣ್ಬೋದು. ಒಂದು ಪ್ರೈಮರಿ ಮೈಕ್ರೋಪ್ಲಾಸ್ಟಿಕ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇನ್ನೊಂದು ಸೆಕೆಂಡರಿ ಮೈಕ್ರೋಪ್ಲಾಸ್ಟಿಕ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಸೊ ಪ್ರೈಮರಿ ಅಂತಂದಾಗ ತಯಾರಿಕೆ ಮಾಡುವಂಥ ಹಂತದಲ್ಲಿ ನಾವು ಏನು ಮಾಡ್ತೀವಿ, ಮೈಕ್ರೋಪ್ಲಾಸ್ಟಿಕ್ಸ್ಗಳನ್ನು ತಯಾರಿಕೆ ಮಾಡಿರೋದಾಗಿ ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಕಾಸ್ಮೆಟಿಕ್ಸ್ ನಡಿನಲ್ಲಿ ಪೇಂಟಿಂಗ್ಸ್ ಅಂತ ನೋಡ್ತೀವಿ, ಅದರಲ್ಲೆಲ್ಲನೂ ಸಹ ಪ್ರೈಮರಿ ಕೈಂಡ್ ಆಫ್ ಮೈಕ್ರೋಪ್ಲಾಸ್ಟಿಕ್ಸ್ ಇದೆ ಅಂತ ಎಕ್ಸಾಂಪಲ್ನ ತೆಗೆದುಕೊಳ್ಬೋದು. ಇವಾಗ ಸೆಕೆಂಡರಿ ಅಂತಂದಾಗ ಆಲ್ರೆಡಿ ಪ್ಲಾಸ್ಟಿಕ್ ಇರುತ್ತೆ, ಆ ಒಂದು ಪ್ಲಾಸ್ಟಿಕ್ಕು ಡಿಗ್ರೇಡೇಷನ್ ಆದಾಗ ಏನಾದರೂ ಅದು ಕಟ್ ಡೌನ್ ಆದಾಗ ಸೊ ಆವಾಗ ಒಂದು ಮೈಕ್ರೋ ಕಂಡೀಷನ್ ಕ್ರಿಯೇಟ್ ಆಗಿರುತ್ತೆ, ಅಂದರೆ ವೆರಿ ಸ್ಮಾಲ್ ಕಂಟೆಂಟ್ ಆಫ್ ಪ್ಲಾಸ್ಟಿಕ್ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ ಅನ್ನುವಂಥದ್ದಾಗಿ ಗಮನಿಸಬಹುದು. ಈ ರೀತಿಯಾಗಿ ಎರಡು ರೀತಿಯಾದಂಥ ಕ್ಲಾಸಿಫಿಕೇಷನನ್ನು, ಪ್ರೈಮರಿ ಹಾಗೂ ಸೆಕೆಂಡರಿ ಕ್ಲಾಸಿಫಿಕೇಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಗಮನ ಹರಿಸೋದಾದರೆ ಮೈಕ್ರೋ ಪ್ಲಾಸ್ಟಿಕ್ನಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಇವಾಗ ಇದೇ ರೀತಿ ನಾವು ನೋಡಿದಾಗ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಬಯೋ ಅಕ್ಯುಮಿಲೇಷನ್, ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಸೊ ಈ ಒಂದು ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದಲ್ಲಿ ಬಂದಾಗ ಇದು ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ, ಟ್ಯೂಮರನ್ನು ಕಾಸ್ ಮಾಡುತ್ತೆ ಅನ್ನೋದಾಗಿ ಗಮನ ಹರಿಸ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಫಸಾಯ್ ಒಂದು ರಿಸರ್ಚನ್ನು ಮಾಡಿದೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಫುಡ್ ಕಂಟ್ಯಾಮಿನೇಷನ್ ಆಗ್ತಾ ಇದೆ, ಈವನ್ ಸಾಲ್ಟ್ ಪಾರ್ಟಿಕಲ್ಸ್ ನಡಿನಲ್ಲೂ ಸಹ ಮೈಕ್ರೋ ಪ್ಲಾಸ್ಟಿಕ್ನ ಒಂದು ಅವೈಲಬಿಲಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ರಿಸರ್ಚ್ ಹೇಳ್ತಾ ಇದೆ, ಒಂದು ಟಾಕ್ಸಿಸಿಟಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ, ಟ್ಯೂಮರ್ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದಾಗಿ ನಾವು ಇಲ್ಲಿ ಕಾಣ್ಬೋದು. ಸೊ ಇವಾಗ ಇದರೊಂದಿಗೆ ಬೇಕಾಗಿರುವಂಥ ಇನ್ನೊಂದು ಕನೆಕ್ಟಿವಿಟಿ ಅಂದರೆ ನಾನು ಹೇಳಿರೋ ಪ್ರಕಾರ ಇವಾಗ ಬಯೋ ಅಕ್ಯುಮಿಲೇಷನ್, ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕಾಣ್ತೀವಿ. ಬಯೋ ಅಕ್ಯುಮಿಲೇಷನ್, ಬಯೋ ಮ್ಯಾಗ್ನಿಫಿಕೇಷನ್ಗಿರುವಂಥ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ನೀವು ಗಮನ ಹರಿಸಬೇಕಾಗುತ್ತೆ. ಬಯೋ ಅಕ್ಯುಮಿಲೇಷನ್ ಅಂತಂದರೆ ಒಂದು ಇಂಡಿವಿಜುವಲಲ್ಲಿ ಫಸ್ಟ್ ಟೈಮು ಈ ಒಂದು ಕಂಟೆಂಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಲ್ಲಿ ಮೈಕ್ರೋಪ್ಲಾಸ್ಟಿಕ್ ಅಂತಲೇ ತೆಗೆದುಕೊಂಡಾಗ ಇದು ಒಂದು ಆರ್ಗ್ಯಾನಿಸಮಲ್ಲಿ ಎಂಟ್ರಿ ಆಗ್ಬೋದಲ್ವಾ. ಎಂಟ್ರಿ ಆಗುವಂಥ ಒಂದು ಹಂತ ಏನಿರುತ್ತಲ್ಲ, ಇವಾಗ ಪ್ರಪ್ರಥಮವಾಗಿ ಒಂದು ಇಂಡಿವಿಜುವಲ್ ನಡಿನಲ್ಲಿ ಎಂಟ್ರಿ ಆಗುತ್ತೆ. ಸೊ ಒಂದು ಇಂಡಿವಿಜುವಲ್ನಲ್ಲಿ ಎಂಟ್ರಿ ಆಗೋದಾಗ ಯಾವುದೇ ಒಂದು ಆರ್ಗ್ಯಾನಿಸಮ್ ನಡಿನಲ್ಲಿ ಎಂಟ್ರಿ ಆಗಿರುತ್ತಲ್ಲ, ಆವಾಗ ನಾವು ಏನಂತೀವಿ, ಇದನ್ನು
ಅಕ್ಯುಮಿಲೇಷನ್ ಅಂತ ಕರಿತೀವಿ. ಓಕೆ, ಅಕ್ಯುಮಿಲೇಷನ್ ಅಂದರೆ ಬಯೋ ಅಕ್ಯುಮಿಲೇಷನ್ ಅಂತಕ್ಕಂಥ ಟರ್ಮು ಯಾವಾಗ ಒಂದು ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಆರ್ಗ್ಯಾನಿಸಮ್ ನಡಿನಲ್ಲಿ ಎಷ್ಟು ಮಟ್ಟಿಗೆ ಡೆಪಾಸಿಟ್ ಆಗ್ತಾ ಹೋಗ್ತಾ ಇದೆ, ಯಾವ ಕಾನ್ಸಂಟ್ರೇಷನಲ್ಲಿದೆ ಅದನ್ನು ನೋಡುವಾಗ ನಾವು ಬಯೋ ಅಕ್ಯುಮಿಲೇಷನ್ ಅಂತಕ್ಕಂಥ ಟರ್ಮನ್ನು ಯೂಸ್ ಮಾಡ್ತೀವಿ. ಟಾಕಿಂಗ್ ಅಬೌಟ್ ಬಯೋ ಮ್ಯಾಗ್ನಿಫಿಕೇಷನ್ ಅಂತಂದರೆ, ಸೊ ಈ ಒಂದು ಬಯೋ ಮ್ಯಾಗ್ನಿಫಿಕೇಷನ್ ಕಂಟೆಕ್ಸ್ಟ್ ನಡಿನಲ್ಲಿ ಈ ಆರ್ಗ್ಯಾನಿಸಮನ್ನು ಬೇರೆ ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡೋದನ್ನು ಕಾಣ್ತೀವಿ. ಸೊ ಇಲ್ಲಿ ಮನುಷ್ಯ ಅನ್ಕೊಂಡಿವಿ, ಮನುಷ್ಯನ ಕನ್ಸ್ಯೂಮ್ ಮಾಡೋದು ಅನ್ಕೋಬೇಡಿ, ಕೆನಬಾಲಿಸಮ್ ಇರುತ್ತೆ ಕೆಲವೊಂದಿಷ್ಟು ಏರಿಯಾ ನಡಿಯಲ್ಲಿ. ಬಟ್ ಇಲ್ಲಿ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಫಿಶ್ ಅಂತ ತೆಗೆದುಕೊಂಡಾಗ ಫಾರ್ ದ ಫಸ್ಟ್ ಟೈಮ್ ಇವಾಗ ನಾವು ಫಿಶಿಂಗ್ ಮಾತಾಡ್ತಾ ಇದೀವಲ್ಲ, ಸೊ ಫಿಶ್ ಅಂತದಾಗ ಈ ಒಂದು ಮೈಕ್ರೋಪ್ಲಾಸ್ಟಿಕ್ ಫಸ್ಟ್ ಟೈಮು ಫಿಶ್ ಒಳಗಡೆ ಹೋಗುತ್ತೆ. ಅವಾಗ ನಾವು ಇದನ್ನ ಏನನ್ಬೋದು ಬಯೋ ಅಕ್ಯುಮಿಲೇಷನ್ ಅಂತಕ್ಕಂಥ ಒಂದು ಟರ್ಮನ್ನು ಯೂಸ್ ಮಾಡ್ಬೋದು, ರೈಟ್. ಸೊ ಬಯೋ ಅಕ್ಯುಮಿಲೇಷನ್ ಅಂತ ಇದನ್ನು ಯೂಸ್ ಮಾಡಿದಾದ್ಮೇಲೆ ಆ ಒಂದು ಫಿಶನ್ನು ಇವಾಗ ಹ್ಯೂಮನ್ ಕನ್ಸ್ಯೂಮ್ ಮಾಡ್ತಾನೆ. ಓಕೆ, ಬೇರೆ ಆರ್ಗ್ಯಾನಿಸಮ್ಸು ಕನ್ಸ್ಯೂಮ್ ಮಾಡುತ್ತೆ. ಸೊ ಆ ಬಿಗರ್ ಫಿಶ್ ಕನ್ಸ್ಯೂಮ್ ಮಾಡ್ಬೋದು, ಸ್ಮಾಲರ್ ಫಿಶ್ ಇಂದ ಬಿಗರ್ ಫಿಶ್, ಈ ರೀತಿಯಾಗಿ ಅದೇ ಬಿಗರ್ ಫಿಶ್ ಹ್ಯೂಮನ್ ಕನ್ಸಂಪ್ಷನ್ ಮಾಡ್ಬೋದು. ಸೊ ಈ ರೀತಿಯಾಗಿ ಆ ಒಂದು ಫುಡ್ ಚೈನ್ ಏನಿದೆಯಲ್ಲ ಅಲ್ಲಿ ಏನು ಚೇಂಜಸ್ ಆಗ್ತಾ ಹೋಗುತ್ತೆ, ಒಂದು ಲೆವೆಲಿಂದ ಒಂದು ಟಾಪಿಕ್ ಲೆವೆಲಿಂದ ಇನ್ನೊಂದು ಟಾಪಿಕ್ ಲೆವೆಲ್ಗೆ ಈ ಒಂದು ಪಾರ್ಟಿಕಲ್ಸ್ಗಳು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕಂಡೀಷನನ್ನು ನಾವು ಏನು ಕರಿತೀವಿ, ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಎರಡೂದ್ರಲ್ಲೂ ಸಹ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಬಟ್ ಬಯೋ ಅಕ್ಯುಮಿಲೇಷನ್ ಅಂತ ಬಂದಾಗ ನಾವು ಇಂಡಿವಿಜುವಲ್ ಲೆವೆಲಲ್ಲಿ ಎಂಟ್ರಿ ಆಗಿ ಅಲ್ಲಿ ಎಷ್ಟು ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅಂತ ನೋಡ್ತೀವಿ. ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಸ್ ಹೋದಾಗ ಅದು ಬಯೋ ಮ್ಯಾಗ್ನಿಫಿಕೇಶನ್ ಆಗ್ತಾ ಹೋಗೋದನ್ನು ಕಾಣುವಂಥದ್ದು. ಸೊ ಇದು ಬೇಸಿಕ್ ಡಿಫ್ರೆನ್ಸ್, ಈ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು. ಇದರೊಂದಿಗೆ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವ ರೀತಿಯಾಗಿದೆ ನೆಕ್ಸ್ಟ್ ಅಂತಂದರೆ, ನೀವು ಇಲ್ಲಿ ಕಾಣ್ಬೋದು E20ನಲ್ಲಿ ಇರ್ತಕ್ಕಂಥ ಅಂದರೆ ಇಥಿನಾಲ್ ಬ್ಲೆಂಡಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಕಂಟೆಕ್ಸ್ಟ್ನಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಬಿಕಾಸ್ ಆಫ್ ಕೊರೋಜನ್ ಆಕ್ಟಿವಿಟಿಯಿಂದ ಆ ವೆಹಿಕಲ್ಸಲ್ಲಿರುವಂಥ ಒಂದು ಎಫಿಷಿಯನ್ಸಿ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಅಂತ ನಾವು ಕಾಣ್ಬೋದು. ಸೊ 2025 ಎಂಡ್ ಒಳಗಡೆ ಅಂದರೆ ಈ ಒಂದು ವರ್ಷದಲ್ಲೇ ನಾವು ಇಥಿನಾಲ್ ಬ್ಲೆಂಡಿಂಗ್ 20ಗೆ ಸಂಬಂಧಪಟ್ಟಂಥ ಯೋಜನೆಯನ್ನು ಹಾಕೊಂಡಿರುವಂಥದ್ದು. ಸೊ ಇಲ್ಲಿರುವಂಥ ಒಂದು ಹರ್ಡಲ್ಸನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಎಷ್ಟರ ಮಟ್ಟಿಗೆ ಈಗ ಕ್ಯಾಂಪೇನ್ ನಡೀತಾ ಇದೆ ಅಂದರೆ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಎಥಿನಾಲ್ ಬ್ಲೆಂಡಿಂಗ್ಗೆ ಸಂಬಂಧಪಟ್ಟ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವೆಹಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಅದಕ್ಕೆ ಸಂಬಂಧಪಟ್ಟಂಥ ವೆಹಿಕಲ್ಸನ್ನು ಡಿಪ್ಲಾಯ್ ಮಾಡಲಿಕ್ಕೆ, ನಿಯೋಜನೆ ಮಾಡಲಿಕ್ಕೆ ಅಂತಲೂ ಸಹ ಸಾಕಷ್ಟು ಜನರನ್ನು ಅಥವಾ ಪ್ರೈವೇಟ್ ಸೆಕ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದಾಗಲಿ ಈ ರೀತಿ ಅಂತ ಕಂಟೆಕ್ಸ್ಟ್ ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಎಷ್ಟು ಮಟ್ಟಿಗೆ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸೊ ಇಂಟ್ರೆಸ್ಟ್ ಫ್ರೀ ಇರ್ತಕ್ಕಂಥ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಇದು ಏನಂತಂದರೆ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಅಥವಾ ಕ್ಲೀನ್ ಎನರ್ಜಿ ಕಡೆಗೆ ಇರ್ತಕ್ಕಂಥ ಒಂದು ಹಾದಿ ಅಂತ ಹೇಳ್ಬೋದು. ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಸಹ ನೀವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಈ ವೆಹಿಕಲ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಪರ್ಟಿಕ್ಯುಲರ್ಲಿ ಫೇಮ್ ಪ್ರೋಗ್ರಾಮ್ ಅಂತ ಕಾಣ್ತೀವಿ. ಅದರಲ್ಲಿ 2 ಹಂತದಲ್ಲಿ ನಾವು ಮಾಡಿರುವಂಥದ್ದನ್ನು ಕಾಣ್ಬೋದು. ಇದರೊಂದಿಗೆ ಈ ಟ್ರಕ್ ಇನಿಷಿಯೇಟಿವನ್ನು ಕಾಣ್ತೀವಿ. ಸೊ ಈ ಟ್ರಕ್ ಇನಿಷಿಯೇಟಿವ್ ಅಂತಂದರೆ ಪರ್ಟಿಕ್ಯುಲರ್ಲಿ ಟ್ರಕ್ಸ್ಗಳನ್ನು ಅದರಲ್ಲೂ ಎಲೆಕ್ಟ್ರಾನಿಕ್ ರಿಲೇಟೆಡ್ ಇರ್ತಕ್ಕಂಥ ಟ್ರಕ್ಸ್ಗಳನ್ನು ಡಿಪ್ಲಾಯ್ ಮಾಡಲಿಕ್ಕೆ ಸುಮಾರು 9.6 ಲ್ಯಾಕ್ ಅಷ್ಟು ಸಹ ಇನ್ಸೆಂಟಿವನ್ನು ಕೊಡ್ತಾರೆ. ಅಂದರೆ ಲೈಕ್ ಸಬ್ಸಿಡಿ ಆಧಾರದ ಮೇಲೆ ಅವರಿಗೆ ಅಲ್ಲಿ ತನಕ ಲೋನ್ ಕೊಡ್ತಾರೆ ಅನ್ನುವಂಥದ್ದನ್ನು ಕಾಣ್ಬೋದು. 9.6 ಲ್ಯಾಕ್ ತನೂ ಸಹ ಕೊಡ್ತಾರೆ. ಸೊ ಈ ಒಂದು ಹಂತದಲ್ಲಿ ಸರ್ಕಾರ ಎಮಿಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಟಾರ್ಗೆಟ್ಸ್ಗಳನ್ನು ಹಾಕ್ತಾ ಇದೆ. ಸೊ ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು, ಸೊ ಈ ವೆಹಿಕಲ್ಸ್ಗಳನ್ನು ಪ್ರಮೋಟ್ ಮಾಡಬೇಕು ನಾವು ಹೆಚ್ಚಾಗಿ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಅದೇ ಈ ವೆಹಿಕಲ್ಸ್ ಅಂತ ಇದ್ದಾಗ ನಾವು ಅದರಿಂದ ಆಗ್ತಕ್ಕಂಥ ಮತ್ತು ಎಲೆಕ್ಟ್ರಿಕ್ ರಿಲೇಟೆಡ್ ಇರುವಂತಹ ಎಕ್ಸ್ಪೆಂಡಿಚರ್ ಏನಿರುತ್ತಲ್ಲ, ಸೊ ಅದ್ರ ಮೇಲೂ ಸಹ ಸರ್ಕಾರ ನಿಗಾ ವಹಿಸ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಹೇಗೆ ಗ್ರೀನ್ ಎಮಿಷನ್ ಕಡೆಗೆ ಸರ್ಕಾರ ಫೋಕಸನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡರ್ ಮಾಡ್ಬೋದು. ಮೈಲೇಜ್ಗೆ ಸಂಬಂಧಪಟ್ಟಂಥ ಇಶ್ಯೂ ಸದ್ಯಕ್ಕೆ ಇದೆ ಅನ್ನುವಂಥದ್ದನ್ನು ನೀವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ನಾವು ರೀಸೆಂಟಾಗಿ ಆಲ್ರೆಡಿ ಬಯೋಫ್ಯೂಯಲ್ಸ್ ಅಂದರೆ ಏನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ನಾವು ಬಯೋಫ್ಯೂಯಲ್ಸ್ ನಡಿನಲ್ಲಾಗೆ 4 ರೀತಿಯಾದಂತಹ ಸ್ಟೇಜಸ್ಗಳನ್ನು ಕಾಣ್ತೀವಿ. ಜನ್ರೇಷನ್ನ ಆಧಾರದ ಮೇಲೆ ಹೇಗೆ ಯಾವ್ಯಾವ ರಿಸೋರ್ಸಸ್ನಿಂದ ಅದರ ಒಂದು ಉತ್ಪತ್ತಿ ಆಗುತ್ತೆ, ಬಯೋಫ್ಯೂಯಲ್ಸ್ಗಳ ಒಂದು ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದನ್ನು ರೀಸೆಂಟಾಗಿ 2-3 ಡೇಸ್ ಬ್ಯಾಕ್ ನಾವು ಚರ್ಚೆ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಆರ್ಟಿಕಲ್ ಏನಂತಂದರೆ ಎಕನಾಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾದರೆ ಈ ಒಂದು ಆರ್ಟಿಕಲನ್ನು ಓಕೆ ನಾವು GS ಪೇಪರ್ 3 ನಡಿನಲ್ಲಿ ಗಮನ ಹರಿಸ್ಬೋದು. ಈ ಆರ್ಟಿಕಲಲ್ಲಿ ಇಂಪಾರ್ಟೆಂಟ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಇವತ್ತು 5.5% ರೆಪೋ ರೇಟನ್ನು ಮೇಂಟೈನ್ ಮಾಡಿದೆ ಅಂತ ಕಾಣ್ಬೋದು. ಇದರೊಂದಿಗೆ ನಮ್ಮ ಒಂದು GDP ಗ್ರೋತ್ ಏನಿದೆಯಲ್ಲ 6.5% ಇದೆ ಅಂತ ಹೇಳ್ತಾ ಇದ್ದೀವಿ. ಪ್ರೆಸೆಂಟ್ ಕಂಡೀಷನಲ್ಲಿ ಹೆಡ್ವಿಂಡ್ ನಡೀತಾ ಇದೆ. ಅಂದರೆ ಲೈಕ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ನಾವಿಲ್ಲಿ ಕಾಣ್ಬೋದು. ಸೊ ಜಿಯೋ ಪೊಲಿಟಿಕ್ಸ್ನ ಒಂದು ಆಧಾರದ ಮೇಲೆ ನಾವು ಗಮನ ಹರಿಸೋದಾದರೆ ಈ ಹೇಗೆ ಟ್ರೇಡ್ ವಾರ್ ನಡೀತಾ ಇದೆ ಅಂತ ಗಮನ ಹರಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಅನ್ಸರ್ಟನಿಟಿ, ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಏನಿರುತ್ತೆ, ಸೊ ಗ್ಲೋಬಲ್ ಸಪ್ಲೈಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಇಷ್ಟೆಲ್ಲ ಕಂಡೀಷನ್ಸ್ ಇದ್ರೂ ಸಹ ಗ್ಲೋಬಲಲ್ಲಿ ಇನ್ಸ್ಟೆಬಿಲಿಟಿ ಇದ್ರೂ ಸಹ ಇದು ಡೆಫಿನೆಟ್ಲಿ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ರೈಟ್. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇಷ್ಟೆಲ್ಲ ಟೆನ್ಷನ್ ಇದ್ರೂ ಸಹ ಭಾರತ ಒಂದು ಲೆವೆಲ್ಗೆ ಗ್ರೋತನ್ನು ಕಾಣ್ತಾ ಇದೆ. ಓಕೆ, ಎಕನಾಮಿಕ್ ಗ್ರೋತ್ ನಮ್ಮ ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆಯಲ್ಲ, ಸೊ ಇದು ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನುವಂಥ ಒಂದು ಔಟ್ಲುಕ್ಕನ್ನು ಕಾಣ್ತಾ ಇದ್ವಿ. ಸೊ ಇದರಲ್ಲಿ ಎಷ್ಟೆಷ್ಟು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಎಷ್ಟು ಮಟ್ಟಿಗಿದೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಈವನ್ ನಮ್ಮ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ಏನಿದೆ 4% ಅಷ್ಟು ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಆರ್ -2% ಅಷ್ಟು ವೇರಿಯೇಷನ್ ಆಗ್ಬೋದು. 4% ಇನ್ಫ್ಲೇಷನ್ ಟಾರ್ಗೆಟನ್ನು ಇಟ್ಕೋಬೇಕು ಅನ್ನುವಂಥ ಒಂದು
ಅಷ್ಟು ಅದೇನಿದೆ ಸ್ಟ್ಯಾಂಡರ್ಡ್ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಓಕೆ, ಆರ್ ಬಿ ಐ ಆಕ್ಟ್ 1934 ನಡಿನಲ್ಲಿ ನಾವು ಇದನ್ನ ಕಾಣುವಂಥದ್ದು. ಸೊ ಈ ರೀತಿಯಾಗಿ ನಾವು ಮೇಂಟೈನ್ ಮಾಡ್ತೀವಿ. ಇಲ್ಲಿ ಟರ್ಮ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಎಕನಾಮಿಗೆ ಸಂಬಂಧಪಟ್ಟಂತೆ ಟರ್ಮ್ಸ್. ಸೊ ಇವಾಗ ರೆಪೋ ರೇಟ್ ಅಂದರೆ ಏನು ಅಂತ ಪ್ರಥಮ ಹಂತದಲ್ಲಿ ಗಮನ ಹರಿಸಬೇಕು. ಸೊ ರೆಪೋ ರೇಟ್ ಅಂತ ಗಮನ ಹರಿಸುವಾಗ ಇವಾಗ ನೀವು ಬ್ಯಾಂಕ್ ಹತ್ರ ಹೋಗ್ತೀರಾ ಅಲ್ವಾ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ, ಬ್ಯಾಂಕ್ ಹತ್ರ ಹೋಗ್ತೀರಾ, ಲೋನ್ನ ತೆಗೆದುಕೊಳ್ತೀರಾ, ಆಮೇಲೆ ಅವರು ಹಾಕ್ತಕ್ಕಂಥ ಒಂದು ಇಂಟ್ರೆಸ್ಟ್ ರೇಟ್ ಮೇಲೆ ಸಾಲವನ್ನು ವಿಧಿಸ್ತಾರೆ. ಒಂದು ವೇಳೆ ಬ್ಯಾಂಕ್ ಹತ್ರ ದುಡ್ಡೇ ಇರಲಿಲ್ಲ ಅಂದರೆ ಬ್ಯಾಂಕ್ ಯಾರ ಹತ್ರ ಹೋಗಬೇಕು ಅಲ್ವಾ. ಸೊ ಬ್ಯಾಂಕ್ ಯಾರ ಹತ್ರ ಹೋಗುತ್ತೆ, ನಿಮಗೆ ಲೆಂಡ್ ಮಾಡಬೇಕು ಅಂದರೆ ಬ್ಯಾಂಕ್ ಹತ್ರ ಸರ್ಪ್ಲಸ್ ಆಗಿರ್ತಕ್ಕಂಥ ಅಮೌಂಟ್ ಇರಬೇಕು. ಓಕೆ, ಅಂದಾಗ ಮಾತ್ರ ಅವರು ಲೆಂಡ್ ಮಾಡ್ತಾರೆ. ಅವರೆಲ್ಲ ಒಂದು ಕಾಸ್ಟ್ ಅಥವಾ ಏನೇನಿದೆಯಲ್ಲ ಅವರ ಒಂದು ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಇಷ್ಟೊಂದು ಸ್ಟ್ಯಾಟ್ಯುಟರಿ ರೇಷೋ ಇರುತ್ತೆ, ಎಲ್ಲ ಮೇಂಟೈನ್ ಮಾಡಿದ ಆದಮೇಲೆ ಅವರು ನಿಮ್ಗೆ ಲೆಂಡ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಇಷ್ಟೇ ಪರ್ಸೆಂಟೇಜ್ ಅಂತ ಇರುತ್ತೆ. ಇವಾಗ ಅವ್ರ ಹತ್ರ ದುಡ್ಡು ಕಡಿಮೆ ಆದಾಗ ಅವ್ರು ಏನು ಮಾಡ್ತಾರೆ, ಆರ್ ಬಿ ಐ ಹತ್ರ ಹೋಗ್ತಾರೆ. ಓಕೆ, ಪ್ರಪ್ರಥಮವಾಗಿ ಅವ್ರು ಹೋಗೋದಲ್ಲಿ ಹೀಗೆ ಅಂದರೆ ಬ್ಯಾಂಕ್ ಅವ್ರ ಹತ್ರ ಇವಾಗ ದುಡ್ಡಿಲ್ಲ ಅಂತಂದರೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ ಇವಾಗ ಹೋಗ್ತಾ ಇರೋವಂಥದ್ದು ಆರ್ ಬಿ ಐ ನಡಿನಲ್ಲಿ. ಓಕೆ, ಸೊ ಆರ್ ಬಿ ಐ ಹತ್ರ ಬ್ಯಾಂಕ್ ಹೋದಾಗ ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಸಾಲ ಕೊಡುತ್ತೆ. ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಸಾಲಕ್ಕೆ ಇವ್ರು ಏನು ಮಾಡ್ತಾರೆ, ಒಂದು ಇಂಟ್ರೆಸ್ಟ್ ರೇಟನ್ನು ಹಾಕ್ತಾರೆ. ಸೊ ಇಂಟ್ರೆಸ್ಟ್ ಕೊಡಬೇಕಾಗುತ್ತಲ್ಲ, ಅವರು ದುಡ್ಡು ಇಸ್ಕೊಂಡಾದ್ಮೇಲೆ ನಮ್ಗೆ ಹೆಂಗೆ ಅವ್ರು ಇಂಟ್ರೆಸ್ಟ್ ಹಾಕ್ತಾರೆ, ಹಾಗೆ ಬ್ಯಾಂಕ್ಗಳ ಮೇಲೆ ಆರ್ ಬಿ ಐ ಇವತ್ತು ಇಂಟ್ರೆಸ್ಟ್ ರೇಟನ್ನು ಹಾಕ್ತಾ ಇದೆ. ಸೊ ಈ ಇಂಟ್ರೆಸ್ಟ್ ರೇಟ್ ಹಾಕುವಂಥ ಸಂದರ್ಭದಲ್ಲಿ ಎರಡು ರೀತಿ ಕಂಡೀಷನನ್ನು ಕಾಣ್ತೀವಿ. ಒಂದು ಲಾಂಗ್ ಟರ್ಮ್ಗೋಸ್ಕರ ಇಂಟ್ರೆಸ್ಟ್ ರೇಟನ್ನು ಹಾಕುತ್ತೆ, ಇನ್ನೊಂದು ಶಾರ್ಟ್ ಟರ್ಮ್ಗೋಸ್ಕರ ಹಾಕುತ್ತೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಇವಾಗ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ರೇಟ್ ಹಾಕುವಂಥ ಸಂದರ್ಭದಲ್ಲಿ ಜನರಲಿ ಕೊಲ್ಯಾಟ್ರಲ್ಸನ್ನು ತೆಗೆದುಕೊಳ್ಳೋದಿಲ್ಲ, ಬ್ಯಾಂಕ್ ರೇಟ್ ಅಂತ ಈ ಒಂದು ಟರ್ಮನ್ನು ಕರೀತಾರೆ. ಸೊ ಬ್ಯಾಂಕ್ ರೇಟ್ ಅಂತಂದರೆ ಲಾಂಗ್ ಟರ್ಮ್ಗೋಸ್ಕರ ಹಾಕ್ತಕ್ಕಂಥ ಒಂದು ಇಂಟ್ರೆಸ್ಟ್ ರೇಟು, ಅಂದರೆ ಬ್ಯಾಂಕ್ ರೇಟು ಲಾಂಗ್ ಟರ್ಮಲ್ಲಿ ಸಾಲ ಕೊಡುತ್ತೆ ಆರ್ ಬಿ ಐ. ಶಾರ್ಟ್ ಟರ್ಮಲ್ಲಿ ಕೊಡುವಂಥ ಸಂದರ್ಭದಲ್ಲಿ ನಾವು ರೆಪೋ ರೇಟನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ರೆಪೋ ರೇಟ್ ಈ ರೆಪೋ ರೇಟ್ ನಡಿನಲ್ಲಿ ಶಾರ್ಟ್ ಟರ್ಮ್ ಇರುತ್ತೆ. ಶಾರ್ಟ್ ಟರ್ಮ್ ಅಂತಂದಾಗ ಫಾರ್ ಎಕ್ಸಾಂಪಲ್ 14 ಡೇಸ್ ಇರ್ಬೋದು, 7 ಡೇಸ್ ಇರ್ಬೋದು, 28 ಡೇಸ್, ಈ ರೀತಿಯಾಗಿ ಶಾರ್ಟ್ ಟರ್ಮ್ ನಡಿನಲ್ಲಿ ಆರ್ ಬಿ ಐ ಬ್ಯಾಂಕ್ಗಳ ಮೇಲೆ ವಿಧಿಸ್ತಕ್ಕಂಥ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಸೊ ಯಾವಾಗ ಬ್ಯಾಂಕು ಆರ್ ಬಿ ಐ ನಡಿನಲ್ಲಿ ಸಾಲವನ್ನು ತೆಗೆದುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ರೆಪೋ ರೇಟನ್ನು ಶಾರ್ಟ್ ಟರ್ಮಲ್ಲಿ ಹಾಕ್ತಾರೆ. ಸೊ ಇದೇ ರೀತಿಯಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಏನಂತಂದರೆ ಓವರ್ ನೈಟ್ ಅಂತ ಹೇಳ್ಬೋದು. ಇದು ವೆರಿ ಶಾರ್ಟೆಸ್ಟ್ ಅಂತ ಡ್ಯೂರೇಷನ್ ಅಂತ ಹೇಳ್ಬೋದು. ಸೊ ಇದು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ ಶಾರ್ಟೆಸ್ಟ್ ಡ್ಯೂರೇಷನ್. ಸೊ ವೆರಿ ಶಾರ್ಟ್ ಟೈಮ್, ಓವರ್ ನೈಟ್ ಅಂತಲೇ ಹೇಳ್ಬೋದು. ಸೊ ಓವರ್ ನೈಟ್ ಸಂದರ್ಭದಲ್ಲಿ ಒಂದೇ ಒಂದು ರಾತ್ರಿ ಒಳಗಾಗಿ ಎಷ್ಟೊಂದು ಅಮೌಂಟನ್ನು ಅವರು ಆರ್ ಬಿ ಐನಿಂದ ಸಪೋರ್ಟನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ಸೊ ಇದು ಕ್ಲಿಯರ್ ಆಯ್ತಲ್ಲ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂದರೆ ಏನು ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಸರ್ತಿ ಬ್ಯಾಂಕ್ ಹತ್ರ ಜಾಸ್ತಿ ಮನಿ ಇರುತ್ತೆ ಅಲ್ವಾ, ಜಾಸ್ತಿ ಮನಿ ಇದ್ದಾಗ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಆರ್ ಬಿ ಐ ಹತ್ರ ಹೋಗಿ ಡೆಪಾಸಿಟ್ ಮಾಡುತ್ತೆ. ಆರ್ ಬಿ ಐ ಹತ್ರ ಡೆಪಾಸಿಟ್ ಮಾಡುತ್ತೆ. ಈ ಡೆಪಾಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜನರಲಿ ಕೊಲ್ಯಾಟರಲ್ಸ್ಗಳು ಏನೂ ಇಲ್ಲಿ ಬರೋಂಗಿಲ್ಲ. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ನಡಿನಲ್ಲಿ ಎಕ್ಸಸ್ ಆಗಿರ್ತಕ್ಕಂತಹ ಮನಿಯನ್ನು ಆರ್ ಬಿ ಐ ನಡಿನಲ್ಲಿ ಕೊಡ್ತಾರೆ. ಸೊ ಆವಾಗ ಆರ್ ಬಿ ಐ ಏನು ಮಾಡುತ್ತೆ ಅಂತಂದರೆ ಇವ್ರಿಗೆ ಇಂಟ್ರೆಸ್ಟನ್ನು ಕೊಡುತ್ತೆ. ಅಂದರೆ ಇಟ್ ಈಸ್ ಅಬೌಟ್ ಅರ್ನಿಂಗ್ ಅಂತ ಅರ್ಥ. ಸರ್ಪ್ಲಸ್ ಮನಿಯನ್ನು ಹೋಗಿ ಅಲ್ಲಿ ಪ್ಲೆಡ್ಜ್ ಮಾಡ್ತಾರೆ ಆರ್ ಬಿ ಐನಲ್ಲಿ, ಆ ಒಂದು ಪ್ಲೆಡ್ಜ್ ಮನಿಗೆ ಆರ್ ಬಿ ಐ ಸ್ವಲ್ಪ ಇಂಟ್ರೆಸ್ಟನ್ನು ಕೊಡುತ್ತೆ. ಸೊ ಹಾಗಾಗಿ ಬ್ಯಾಂಕ್ಗಳಿಗೆ ಒಂದು ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಇದು ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ ಕರೀತಾರೆ. ಸೊ ಇವೆಲ್ಲ ಮಾನಿಟರಿ ಪಾಲಿಸಿ ನಡಿನಲ್ಲಿರ್ತಕ್ಕಂಥ ಟೂಲ್ಗಳು. ಮಾನಿಟರಿ ಪಾಲಿಸಿನಲ್ಲಿ ಕೆಲವೊಂದಿಷ್ಟು ಸರ್ತಿ ಏನಂತಾರೆ, ಅಕೊಮೊಡೇಟಿವ್ ಕೈಂಡ್ ಆಫ್ ಮಾನಿಟರಿ ಪಾಲಿಸಿ ಅಂತ ಹೇಳ್ತಾರೆ. ಸೊ ಅಕೊಮೊಡೇಟಿವ್ ಕೈಂಡ್ ಆಫ್ ಅಂತಂದರೆ ಏನು, ಇವಾಗ ಲಿಕ್ವಿಡಿಟಿಯನ್ನು ಅಡ್ಜಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ಮನಿ ಸಪ್ಲೈ ಯಾವ ರೀತಿಯಾಗಿದೆ ಅಂತ ಡಿಸೈಡ್ ಮಾಡಲಿಕ್ಕೆ ಈ ಒಂದು ಮಾನಿಟರಿ ಪಾಲಿಸಿ ಇಂಟ್ರೆಸ್ಟ್ ರೇಟ್ಗಳನ್ನು ಬದಲಾವಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮನಿಯ ಹರಿವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವಾಗ ಬ್ಯಾಂಕು ನೀವು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ರೆಪೋ ರೇಟ್ ನಡಿನಲ್ಲಿ ಇಂಟ್ರೆಸ್ಟ್ ರೇಟು ಕಡಿಮೆ ಆಗಿದೆ ಅಂತ ಅನ್ಕೊಳ್ಳೋದ. ಓಕೆನಾ, ಇವಾಗ ಕಡಿಮೆ ಇಂಟ್ರೆಸ್ಟ್ ರೇಟ್ ಆಗಿದೆ ಅಂತಂದರೆ ಆರ್ ಬಿ ಐ ಬ್ಯಾಂಕ್ಗಳ ಮೇಲೆ ಕಡಿಮೆ ಇಂಟ್ರೆಸ್ಟ್ ರೇಟನ್ನು ಒದಗಿಸುತ್ತೆ ಅಂತ ಅರ್ಥ ಅಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ಹತ್ರ ಏನಾಗುತ್ತೆ, ಮನಿ ಉಳಿದುಕೊಳ್ಳುತ್ತೆ. ಅವರು ಆರ್ ಬಿ ಐಗೆ ಎಷ್ಟು ಪೇ ಮಾಡಬೇಕು ಅಂದ್ಕೊಂಡಿದ್ರಲ್ಲ, ಸೊ ಅದು ಕಡಿಮೆ ಉಳಿತು ಅಂತಂದರೆ ಬ್ಯಾಂಕ್ಗಳ ಹತ್ರ ಏನಾಗುತ್ತೆ ಅಂದರೆ ಮನಿ ಉಳಿದ್ಬಿಡುತ್ತೆ. ಓಕೆ, ಸರ್ಪ್ಲಸ್ ಅಂದರೆ ಒಂದು ಲೆವೆಲ್ಗೆ ಮನಿ ಉಳಿಯುತ್ತೆ. ಸೊ ಯಾವಾಗಂದರೆ ಈ ಒಂದು ರೆಪೋ ರೇಟ್ ಕಡಿಮೆ ಇದ್ದಾಗ, ರೆಪೋ ರೇಟ್ ಜಾಸ್ತಿ ಇದ್ದಾಗ ದುಡ್ಡು ಉಳಿಯಲ್ಲ, ಆರ್ ಬಿ ಐ ಕೊಡಬೇಕು. ಓಕೆ, ರೆಪೋ ರೇಟ್ ಕಡಿಮೆ ಇದ್ದಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕ್ ಹತ್ರ ದುಡ್ಡು ಉಳಿಯುತ್ತೆ. ಸೊ ಬ್ಯಾಂಕ್ ಹತ್ರ ದುಡ್ಡು ಉಳಿದಾಗ ಬ್ಯಾಂಕ್ ಏನು ಮಾಡೋದು, ಸರಿಯಾಗಿ ಲೆಂಡನ್ನು ಮಾಡ್ಬೋದು. ಆವಾಗ ಬ್ಯಾಂಕ್ ಹತ್ರ ದುಡ್ಡು ಇರೋದ್ರಿಂದ ಮತ್ತೆ ಬ್ಯಾಂಕ್ ಏನು ಮಾಡ್ತಾರೆ, ನಮ್ಗೆ ಕೊಡ್ತಕ್ಕಂಥ ಇಂಟ್ರೆಸ್ಟ್ ರೇಟಿನಲ್ಲೂ ಸಹ ಬದಲಾವಣೆಯನ್ನು ಮಾಡ್ಬೋದು. ಹಾಗಾಗಿ ನಾವು ಹೆಚ್ಚು ಮನಿಯನ್ನು ಬ್ಯಾಂಕಿಂದ ತೆಗೆದುಕೊಳ್ತೀವಿ. ಸೊ ಬ್ಯಾಂಕ್ ಅಂತ ಮನಿ ತೆಗೆದುಕೊಂಡ್ರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅರ್ಥ ಅಲ್ವಾ. ಸೊ ನಮ್ಮ ಹತ್ರ ದುಡ್ಡು ಜಾಸ್ತಿ ಬರುತ್ತೆ ಅಂದರೆ ನಾವು ಏನು ಮಾಡ್ಬೋದು, ಕನ್ಸಂಪ್ಷನ್ ಪ್ಯಾಟರ್ನ್ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ. ನಾವು ಹೆಚ್ಚು ಕನ್ಸ್ಯೂಮ್ ಮಾಡ್ಬೋದು, ಅಂದರೆ ಎಕ್ಸ್ಪೆಂಡಿಚರ್ ಮಾಡೋದ್ರ ಮುಖಾಂತರ ಕನ್ಸಂಪ್ಷನ್ ಪ್ಯಾಟರ್ನ್ ಮೇಲೆ ಹೆಲ್ಪ್ ಆಗುತ್ತೆ. ಸೊ ಕನ್ಸ್ಯೂಮ್ ಮಾಡ್ತೀವಿ, ಹೆಚ್ಚು ಎಕ್ಸ್ಪೆಂಡಿಚರ್ನ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಹತ್ರ ಮನಿ ಇದ್ದಾಗ ಆ ರೀತಿ ಅಂತ ಕಂಡೀಷನ್ಸ್ಗಳು ಇರುತ್ತೆ. ಸೊ ಇನ್ನೊಂದೇನು ಮಾಡ್ಬೋದು ಅಂದರೆ ಇವಾಗ ಕನ್ಸಂಪ್ಷನ್ ಪ್ಯಾಟರ್ನ್ ಜಾಸ್ತಿ ಆಗಿದೆ ಅಂತಂದರೆ ಏನಾಗುತ್ತೆ, ಎಲ್ಲರೂ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸು ಬೂಸ್ಟ್ ಆಗುತ್ತೆ. ಓಕೆ, ಎಕನಾಮಿಕ್ ಆ್ಯಕ್ಟಿವಿಟೀಸು ಬೂಸ್ಟ್ ಆಗೋದನ್ನು ಕಾಣ್ತೀವಿ. ಸೊ ಇದು ಬೇಸಿಕಲಿ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಅದು ಬೇಕಾಗಿರುವಂಥ ಒಂದು ಸಪ್ಲೈಯನ್ನು
ಸಪೋರ್ಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಬೂಸ್ಟ್ ಆಗುತ್ತೆ. ಅಕ್ಯುಮುಲೇಟಿವ್ ಪಾಲಿಸಿ ನಡಿನಲ್ಲಿ ಜನರಲಿ ಮನಿ ಸಪ್ಲೈನ ಆಧಾರದ ಮೇಲೆ ಹೆಚ್ಚು ಸಪ್ಲೈ ಮನಿ ಇರಬೇಕು ಅನ್ನೋ ಥರ ಫೋಕಸ್ ಮಾಡುತ್ತೆ RBI. ಸೊ ಈ ರೀತಿಯಾಗಿ ಮಾನಿಟರಿ ಪಾಲಿಸಿ ನಡಿನಲ್ಲಿ ಇಂಟ್ರೆಸ್ಟ್ ರೇಟ್ ವೇರಿಯೇಷನ್ ಆದರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ನಿಮಗೆ ಕೇಳಿರ್ತಾರೆ, ಪ್ರಿಲಿಮ್ಸಲ್ಲೂ ಕೇಳ್ತಾರೆ. ಸೊ KPSCನಲ್ಲೂ ಈ ರೀತಿಯಂಥ ಕ್ವಶನ್ಸ್ಗಳು ಬರುತ್ತೆ, UPSCನಲ್ಲೂ ಬರುತ್ತೆ. ಸೊ ಇವಾಗ ನೀವು ನೋಡ್ಬೋದು ಗ್ರೂಪ್ C ಎಕ್ಸಾಮ್ ನಡಿನಲ್ಲೂ ಸಹ ಸಾಕಷ್ಟು ಟ್ರೆಂಡ್ ಚೇಂಜ್ ಆಗಿದೆ. ಮೊದಲು ಥರ ಫ್ಯಾಕ್ಚುಲ್ ಇಲ್ಲ, ಇವಾಗ ಸ್ವಲ್ಪ ಡಿವಿಯೇಷನ್ ಆಗಿದೆ. ಸೊ ಈ ರೀತಿಯಂಥ ಕಾನ್ಸೆಪ್ಟ್ಗಳು ನಮಗೆ ಎಕಾನಮಿಯಲ್ಲಿ ತುಂಬ ಇಂಪಾರ್ಟೆಂಟ್. ಇದರೊಂದಿಗೆ ಇನ್ಫ್ಲೇಷನ್ ನಡಿನಲ್ಲಿ ನಾವು ಗಮನ ಹರಿಸುವಂಥದ್ದಾದರೆ ಇಲ್ಲಿ 2 ರೀತಿಯಾದಂತಹ ಇನ್ಫ್ಲೇಷನ್ ಇದೆ. ಒಂದು ಕೋರ್ ಇನ್ಫ್ಲೇಷನ್ ಅಂತ ಕಾಣ್ಬೋದು, ಇನ್ನೊಂದು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕಾಣ್ತಾ ಇದ್ದೀವಿ. ಇನ್ಫ್ಲೇಷನ್ ಅಂತಂದರೆ ಇವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಪ್ರೈಸು ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ಟೈಮ್ ಡ್ಯೂರೇಷನನ್ನು ತೆಗೆದುಕೊಂಡಾಗ ಆ ಒಂದು ಟೈಮ್ ಡ್ಯೂರೇಷನ್ ಅಡಿನಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಏನಿರುತ್ತಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಗೋದನ್ನು, ಹೆಚ್ಚಾಗ್ತಾ ಹೋಗೋದನ್ನು ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ 2 ಕ್ಯಾಟಗರಿ ಇದಾವೆ. 2 ಕ್ಯಾಟಗರಿ ಜನರಲಿ ಇವಾಗ ನೀವು ಆರ್ಟಿಕಲಲ್ಲಿ ನೋಡ್ತಾ ಇರ್ತೀರಾ. ಕೋರ್ ಇನ್ಫ್ಲೇಷನ್ ಅಂತ ಮೆನ್ಷನ್ ಮಾಡ್ತಾರೆ, ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಮೆನ್ಷನ್ ಮಾಡ್ತಾರೆ. ಹೆಡ್ಲೈನ್ ಇನ್ಫ್ಲೇಷನ್ ಅಂದರೆ ಏನು ಗೊತ್ತಾ? ಹೆಡ್ಲೈನ್ ಇನ್ಫ್ಲೇಷನ್ ಅಡಿನಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಗೂಡ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಇದರಲ್ಲಿ ಕನ್ಸ್ಯೂಮರ್ ಪ್ರೈಸು ಇರುತ್ತೆ, WPI, ಈ ರೀತಿಯಾಗಿ ಎಲ್ಲ ಇನ್ಫ್ಲೇಷನ್, ಎಲ್ಲ ರೀತಿಯಾದಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಅನ್ನುವಂಥ ಒಂದು ಟರ್ಮನ್ನು ನಾವು ಗಮನ ಹರಿಸೋದಾದರೆ, ಈ ಒಂದು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ನೋಡೋದಾದ್ರೆ ಇಲ್ಲಿ ಎಲ್ಲ ರೀತಿಯಂಥ ಗೂಡ್ಸ್ಗಳನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ. ಬಟ್ ಕೋರ್ ಇನ್ಫ್ಲೇಷನ್ ಅಂತ ಗಮನ ಹರಿಸಿದಾಗ ಇಲ್ಲಿ ವಾಲಟೈಲ್ ಇರುತ್ತಲ್ಲ, ವಾಲಟೈಲ್ ಗೂಡ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ. ಸೊ ವಾಲಟೈಲ್ ಗೂಡ್ಸ್ಗಳಂತಂದ್ರೆ ಯಾವುದು? ಒಂದು ಎನರ್ಜಿ ಅಂತ ಕನ್ಸಿಡರ್ ಮಾಡ್ಬೋದು ಹಾಗೂ ಫುಡ್ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ ಇವುಗಳ ಒಂದು ಬೆಲೆ ಏನಿರುತ್ತಲ್ಲ ತುಂಬ ಫ್ಲಕ್ಚುವೇಷನ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಎನರ್ಜಿ ಹಾಗೂ ಫುಡ್ಗೆ ಸಂಬಂಧಪಟ್ಟಂತೆ ವಾಲಟೈಲಿಟಿಯನ್ನು ಇವರು ಎನ್ಶೋರ್ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಅಂದರೆ ಇವುಗಳನ್ನು ಎಕ್ಸ್ಕ್ಲೂಡ್ ಮಾಡೋದ್ರ ಮುಖಾಂತರ ನಾವು ಕೋರ್ ಇನ್ಫ್ಲೇಷನನ್ನು ಕಾಣ್ತೀವಿ. ಇವಾಗ ಫುಡ್ ಇನ್ಫ್ಲೇಷನ್ ಅಂತ ನೋಡ್ತೀವಿ. ಫುಡ್ ಇನ್ಫ್ಲೇಷನ್ ಅಂದರೆ ಫುಡ್ ಮಟೀರಿಯಲ್ಸ್ಗೆ ಸಂಬಂಧಪಟ್ಟಂತೆ ಫುಡ್ ರಿಲೇಟೆಡ್ ಇರುವಂಥವು ಏನೇನು ಇದಾವಲ್ಲ ಅವುಗಳ ಬೆಲೆ ಯಾವ ರೀತಿಯಾಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕೋರ್ ಇನ್ಫ್ಲೇಷನ್, ಹೆಡ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ನ್ಯೂಸಲ್ಲಿ ನೀವು ಕಾಣ್ತಾ ಇರ್ತೀರಾ. ಇದು ಕ್ಲಿಯರ್ ಆಗಿ ಗೊತ್ತಾಗಿದೆಯಲ್ಲ, ಈ ಟರ್ಮ್ಸ್ಗಳನ್ನು ಈ ಆರ್ಟಿಕಲಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇದಿಷ್ಟು ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ಸೊ ಇದರೊಂದಿಗೆ ಇವಾಗ ಉತ್ತರಾಖಂಡದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಫ್ಲಡ್ ಆಕ್ಟಿವಿಟೀಸ್ ಆಗ್ತಾ ಇದೆ, ಫ್ಲಾಶ್ ಫ್ಲಡ್ ಅಂತ ಹೇಳಿದ್ವಿ. ಈ ಒಂದು ಫ್ಲಾಶ್ ಫ್ಲಡ್ ಅಂತ ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಜನರಲಿ ಅಲ್ಲಿ ಒಂದು ಅರ್ಬನೈಸ್ಡ್ ಕಂಡೀಷನ್ ಅಂತ ನಾವು ನೋಡಿದಾಗ ಅಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇಂಪ್ಯಾಕ್ಟ್ ಆಗಿದೆಯಲ್ಲ ಅದರಿಂದ ಇಮಿಡಿಯೇಟ್ ಕಾಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಸರಿಯಾಗಿ ವಾಟರ್ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ಸೊ ಹಾಗಾಗಿ ಫ್ಲಾಶ್ ಫ್ಲಡ್ ಆಗ್ತಾ ಇದೆ, ಗ್ಲೇಷಿಯರ್ ಮೆಲ್ಟಿಂಗ್ ಆಗ್ತಾ ಇದೆ. ಸೊ ಇದರಿಂದಾಗಿ ಅಲ್ಲಿರುವಂಥ ಒಂದು ಲೇಕ್ಗಳು ಓವರ್ಫ್ಲೋ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲೂ ಮಳೆನೂ ಸಹ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ, ರೈಟ್. ಸೊ ಮಳೆನೂ ಸಹ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಉತ್ತರಕಾಶಿ ಡಿಸ್ಟ್ರಿಕ್ಟ್ ನಡಿನಲ್ಲಿದೆ ಅಂತ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ಏನಿದೆ ಅಂತಂದರೆ ಪರ್ಟಿಕ್ಯುಲರ್ಲಿ ಇವರು ಕ್ಲೌಡ್ ಬರ್ಸ್ಟ್ ಅಂತಕ್ಕಂಥ ಒಂದು ಕಂಟೆಕ್ಸ್ಟನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ, ಕ್ಲೌಡ್ ಬಸ್ಟ್ ಅಂತ ನಾವು ಯಾಕೆ ಕರಿತೀವಿ ಅಂತ ನಾವು ನೋಡಿದ್ವಿ. ಸೊ ಕ್ಲೌಡ್ ಬಸ್ಟ್ ಅಂತ ಅಂದಿರುವಂಥ ಸಂದರ್ಭದಲ್ಲಿ ಈ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ನಮಗೆ 10 ಸೆಂಟಿಮೀಟರ್ಸ್ ಅಷ್ಟು ಮಳೆ ವಿದಿನ್ 1 ಅವರ್ನಲ್ಲಿ ಆಗುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ವಿ. ಇಲ್ಲಿ ಒಂದು ಟರ್ಮಿನಾಲಜಿಯನ್ನು ಚೇಂಜ್ ಮಾಡಿದ್ದಾರೆ. ಓಕೆ, ಟರ್ಮಿನಾಲಜಿಯನ್ನು ಚೇಂಜ್ ಮಾಡೋದ್ರಿಂದ ಆಥರ್ ಅವರ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದರೆ ಈ ಟರ್ಮಿನಾಲಜಿಯನ್ನು ಬದಲಾವಣೆ ಮಾಡೋದ್ರಿಂದ ರೆಸ್ಪಾನ್ಸಿಬಿಲಿಟಿ ಡಿವಿಯೇಷನ್ ಆಗುತ್ತೆ, ಅಥವಾ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಅಂದರೆ ತಮ್ಮ ಮೇಲೆ ಬರ್ತಾ ಇರುವಂಥ ಒಂದು ಅಬ್ಲಿಗೇಷನ್ಸನ್ನು ಎಸ್ಕೇಪ್ ಮಾಡ್ದಂಗೆ ಆಗುತ್ತಾ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಕ್ರಿಟಿಕಲ್ ಪಾರ್ಟ್ ನಮಗೂ ಅವಶ್ಯಕತೆ ಇಲ್ಲ. ಸೊ ಜನರಲಿ ಪ್ರಿಪೇರ್ಡ್ನೆಸ್ ಇಲ್ಲದೆ ಇರುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಈಗ ಕ್ಲೌಡ್ ಬರ್ಸ್ಟ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲೌಡ್ ಬರ್ಸ್ಟ್ ಜನರಲಿ ಏನಾಗುತ್ತೆ, ಮೇಜರ್ ಫ್ಯಾಕ್ಟರ್ ಅಂತ ಗಮನ ಹರಿಸೋದಾದರೆ ಇವಾಗ ಮಾನ್ಸೂನಲ್ಲಿ ಆಗ್ತಾ ಇರುವಂಥ ಒಂದು ಪ್ಯಾಟರ್ನ್ ಅದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಮಾನ್ಸೂನ್ ಬೇ ಆಫ್ ಬೆಂಗಾಲ್ ಆಗಿರ್ಬೋದು, ಅರೇಬಿಯನ್ ಸಿ, ಇವುಗಳ ಒಂದು ಡಿಫ್ರೆನ್ಷಿಯಲ್ ಹೀಟಿಂಗ್ ಆಧಾರದ ಮೇಲೆ ನಾವು ಏನು ಕಾಣ್ತೀವಿ ಅಂತಂದರೆ ಸೊ ಕ್ಲೌಡ್ ಬಸ್ಟ್ ಆಗೋದನ್ನು ಕಾಣ್ತೀವಿ. ಮೇಜರ್ ಇಂಪ್ಯಾಕ್ಟ್ ಈವನ್ ಓರೋಗ್ರಾಫಿಕ್ ರೇನ್. ಸೊ ಇವೆಲ್ಲ ಟೊರೆನ್ಷಿಯಲ್ ರೇನ್ ಏನು ಮಾಡುತ್ತೆ, ಕ್ಲೌಡ್ ಬಸ್ಟ್ಗೆ ಸಂಬಂಧಪಟ್ಟಂಥ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಕ್ಲೌಡ್ ಬಸ್ಟ್ ಜನರಲಿ ತುಂಬ ಡಿವಾಸ್ಟೇಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಿರ್ಬೋದು, ನಾವು ಯಾವ ರೀತಿಯಾದಂಥ ಸೊಲ್ಯೂಷನನ್ನು ತರಬೇಕು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೋಡಿದಾಗ ಅಲ್ಲಿ ಯಾವ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಇವಾಗ ಟೂರಿಸಮ್ನಿಂದಾಗಿಯೂ ಸಹ ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಕೆಲವೊಂದಿಷ್ಟು ಹಿಮಾಲಯನ್ ರೀಜನ್ನಲ್ಲಿ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಏನಂತಂದರೆ ಈ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟ್ ಅಥವಾ ಕ್ಲೈಮೇಟ್ ಚೇಂಜ್ನಿಂದಾಗಿ ಸಾಕಷ್ಟು ತೊಂದರೆಯನ್ನು ನಾವು ಇವತ್ತು ಫೇಸ್ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸುವಂಥದ್ದು. ಇವಾಗ ಏನು ರಿಫಾರ್ಮ್ಸ್ನ ಒಂದು ಅವಶ್ಯಕತೆ ಇದೆ ಅಂತ ಗಮನ ಹರಿಸ್ಬೋದು. ಈ ಒಂದು ರಿಫಾರ್ಮ್ಸ್ ಅಂತ ನೋಡಿದಾಗ ನಾವೇನು ಮಾಡ್ಬೋದು, ವೆದರ್ ಮಾನಿಟರಿಂಗ್ ಸಿಸ್ಟಮನ್ನು ಎನ್ಹಾನ್ಸ್ ಮಾಡಬೇಕು. ಸೊ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ತರಬೇಕು. ಆ್ಯಕ್ಚುಲಿ ಅಂದರೆ ಇವಾಗ ಏನಾದರೂ ಸ್ವಲ್ಪ ಮಳೆ ಬಂದರೆ ಮುನ್ಸೂಚನೆ ಯಾವ ರೀತಿಯಾಗಿರುತ್ತೆ, ನೆಕ್ಸ್ಟ್ ಅದರ ಇಂಟೆನ್ಸಿಟಿ ಎಷ್ಟು ಮಟ್ಟಿಗೆ ರೀಚ್ ಆಗ್ಬೋದು, ಈ ರೀತಿಯಾಗಿ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ನಾವಿಲ್ಲಿ ತರಬೇಕಾಗುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಯಾವ್ಯಾವ ಏರಿಯಾದಲ್ಲಿ ಇವಾಗ ಆಲ್ರೆಡಿ ಇದರಿಂದ ಇಂಪ್ಯಾಕ್ಟ್ ಆಗಿರುತ್ತಲ್ಲ ಪ್ರೀವಿಯಸ್ಲಿ ಆಗಿರುವಂಥ ಒಂದು ಅಸೆಸ್ಮೆಂಟ್ನ ಆಧಾರದ ಮೇಲೆ ಸೊ ನಾವು ಅಲ್ಲಿ ಏನಾದರೂ ಡೆಬ್ರೀಸ್ ಅಕ್ಯುಮುಲೇಟ್ ಆಗುತ್ತಾ ಅಥವಾ ಏನಾದರೂ
ಕ್ಲೌಡ್ಗಳ ಅಕ್ಯುಮಿಲೇಷನ್ ಆಗುತ್ತಾ, ಸೊ ಇವುಗಳನ್ನೆಲ್ಲ ನೋಡ್ತಾ ಅದು ಪ್ರಾಪರ್ ಆಗಿ ಒಂದು ರಿವ್ಯೂ ಅನ್ನು ಮಾಡ್ತಾ ಇರಬೇಕು ಅಂತ. ಸೊ ಅಲ್ಲಿ ಒಂದು ಆಗ್ತಕ್ಕಂಥ ಅಕ್ಯುಮಿಲೇಷನ್ ಅನ್ನ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡುವಂಥದ್ದಾಗಲಿ, ಈವನ್ ಎಕೋ ಸೆನ್ಸಿಟಿವ್ ಝೋನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ನಾರ್ಮ್ಸ್ ಅನ್ನ ತರಬೇಕು. ಯಾವ ರೀತಿ ಅಂತ ಬಿಲ್ಡಿಂಗ್ಸ್ಗಳನ್ನು ನಾವು ಕಟ್ಟಬೇಕು ಅಂದ್ರೆ ಎನ್ವಿರಾನ್ಮೆಂಟಲ್ಲಿ ಆಗ್ತಾ ಇರುವಂತಹ ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ಗೆ ಸಂಬಂಧಪಟ್ಟಂತೆ ರೆಸಿಲಿಯಂಟ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಕಂಡೀಷನ್ ಅಲ್ಲಿ ತರಬೇಕು. ಎಕ್ಸಾಂಪಲ್ ನೀವು ಜಪಾನ ನೋಡ್ಕೊಳ್ಳಿ, ಜಪಾನಲ್ಲಿ ಎಷ್ಟು ಅರ್ಥಕ್ವೇಕ್ ಅದರಲ್ಲೂ ಮತ್ತೆ ಹ್ಯೂಮನ್ ಮೇಡ್ ಡಿಸಾಸ್ಟರ್ ಆದರೂ ಸಹ ಅವರು ಮತ್ತೆ ಕಮಪ್ ಆದರು. ಓಕೆ, ಯಾಕೆಂದರೆ ಅವ್ರು ಇರತಕ್ಕಂಥ ಒಂದು ಏರಿಯಾ ಏನಿದೆಯಲ್ಲ ತುಂಬ ಎನ್ವಿರಾನ್ಮೆಂಟಲಿ ವಲ್ನರಬಲ್ ಇರತಕ್ಕಂಥ ಏರಿಯಾ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಎಷ್ಟು ಮಟ್ಟಿಗಿದೆ ಅಂದರೆ ನ್ಯಾಚುರಲ್ ಡಿಸಾಸ್ಟರ್ಗೂ ಸಹ ವಿತ್ ಸ್ಟ್ಯಾಂಡ್ ಆಗ್ತಕ್ಕಂಥ ಕಂಡೀಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಎಕೋ ಸೆನ್ಸಿಟಿವ್ ಇನ್ಫ್ರಾಸ್ಟ್ರಕ್ಚರ್ ನಾರ್ಮ್ಸ್ಗಳನ್ನು ಸಹ ಇಲ್ಲಿ ಎಂಫಸಿಸ್ ಮಾಡುವಂಥದ್ದು. ಸೊ ಇದರೊಂದಿಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡಬೇಕಂತ ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಡಿಸಾಸ್ಟರ್ ರೆಸ್ಪಾನ್ಸ್ ಮೆಕ್ಯಾನಿಸಮನ್ನು ನಾವು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡಬೇಕು. ಸೊ ಇಲ್ಲಿ ಮೇಜರ್ ಕನ್ಸರ್ನ್ ಏನಂತಂದರೆ ಪ್ರಿಪೇರ್ಡ್ನೆಸ್ಸಲ್ಲಿ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಜನರಲಿ ನಾವು ಈ ಒಂದು ಡೆಫಿನೇಷನನ್ನು ಚೇಂಜ್ ಮಾಡೋದ್ರ ಮುಖಾಂತರ ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಪ್ರೆಸೆಂಟ್ ಕಂಡೀಷನ್ ನಾವು ಇಮಿಡಿಯೇಟ್ ಆಗಿ ಎಷ್ಟು ಮಟ್ಟಿಗೆ ರೆಸ್ಪಾನ್ಸನ್ನು ತೋರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಆರ್ಟಿಕಲ್ ನಡಿಯಲ್ಲಿ ಗಮನಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನಿಸೋದಾದರೆ ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲಲ್ಲಿ ಏನು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅಂತಂದರೆ ಚೈನಾದ ಒಂದು ಕಂಟೆಕ್ಸ್ಟನ್ನು ಡಿಕೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಶಶಿ ತರೂರ್ ಅವರು. ಪರ್ಟಿಕ್ಯುಲರ್ಲಿ ಇವಾಗ ಚೈನಾ ಇಷ್ಟೊಂದು ಹೆಜಿಮೋನಿಯನ್ನು ಸಾಧಿಸಲಿಕ್ಕೆ ಏನು ಕಾರಣ ಅಂತಂದರೆ ಟ್ರೇಡ್ ಆ್ಯಕ್ಟಿವಿಟೀಸ್ ಅಲ್ವಾ. ಸೊ ಟ್ರೇಡ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಹೇಳಬೇಕಾದ್ರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಪ್ಲಸ್ ಲೆವೆಲಲ್ಲಿ ಅವರು ಗ್ಲೋಬಲ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ಚೈನಾ ಏನಾದರೂ ಇವಾಗ ರಿಯಾಕ್ಟ್ ಮಾಡ್ತಾ ಇದೆ ಅಂತಂದರೆ ಇವಾಗ ಸ್ಟ್ರಾಟಜಿಕಲಿ ಇಂಡಿಯಾದೊಂದಿಗೆ ಕೆಲವೊಂದಿಷ್ಟು ರಿಲೇಷನ್ಸನ್ನು ಗಮನ ಹರಿಸೋದಾದರೆ ಸೊ ಅದು ಹೇಗೆ ಇವಾಗ ಅರುಣಾಚಲ್ ಪ್ರದೇಶದಲ್ಲಿ ನಾವು ರೀಸೆಂಟಾಗಿ ನೋಡಿರೋ ಪ್ರಕಾರ ಅರುಣಾಚಲ್ ಪ್ರದೇಶದಲ್ಲಿ ನೇಮಿಂಗ್ಸನ್ನು ಚೇಂಜ್ ಮಾಡುವಂಥದ್ದಾಗಲಿ, ಬಾರ್ಡರ್ ಏರಿಯಾ ನಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆ್ಯಕ್ಟಿವಿಟೀಸನ್ನು ಮಾಡುವಂಥದ್ದಾಗಲಿ. ಸೊ ಈ ರೀತಿಯಾದಂಥ ಇಶ್ಯೂಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಚೈನಾದ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸುವಂಥದ್ದು. ಸೊ ಚೈನಾ ಈ ರೀತಿಯಾದಂತಹ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇದೆ. ಈ ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ಅವರು ಇನ್ಸೆಕ್ಯೂರಿಟಿ ಆಧಾರದ ಮೇಲೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಚೈನಾದ ಒಂದು ಕನ್ಸರ್ನ್ ಅಂದರೆ ಅಲ್ಲಿರುವಂಥ ಒಂದು ಡೊಮೆಸ್ಟಿಕ್ ಕನ್ಸರ್ನ್ ಏನಂತಂದರೆ ಅಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತಂದಾಗ ನಾವೇನು ಅರ್ಥ ಮಾಡ್ಕೋಬೋದು ಅಂತಂದರೆ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಕಡಿಮೆ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂಥ ರಿಕ್ವೈರ್ಮೆಂಟ್ ಏನಿದೆ ಅದು ಕಡಿಮೆ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಏಜ್ಡ್ ಪಾಪ್ಯುಲೇಷನ್ ಇತ್ತಂತಂದ್ರೆ ಏನಾಗುತ್ತೆ, ಸೊ ಏಜ್ಡ್ ಇದ್ದಾಗ ಅವರು ಕನ್ಸಂಪ್ಷನ್ ಕಡಿಮೆ ಆಗಿದೆ. ಸೊ ಮ್ಯಾನುಫ್ಯಾಕ್ಚರ್ ಏನೋ ಸರ್ಪ್ಲಸ್ ಲೆವೆಲ್ ಮಾಡ್ತಾರೆ, ಕನ್ಸಂಪ್ಷನ್ ಮಾಡೋರೇ ಇಲ್ಲ ಅಂತಂದಮೇಲೆ ಯಾರಿಗೆ ಅವ್ರು ಸೆಲ್ ಮಾಡ್ತಾರೆ. ಹಾಗಾಗಿ ಅವರ ಡಿಪೆಂಡೆನ್ಸಿ, ಅವರ ಒಂದು ಆರ್ಥಿಕತೆಯ ಡಿಪೆಂಡೆನ್ಸಿ ಯಾವ್ದ್ರ ಮ್ಯಾಗಿದೆ ಅಂತಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಎಕ್ಸ್ಪೋರ್ಟ್ ಮೇಲೆ. ಈ ಎಕ್ಸ್ಪೋರ್ಟ್ ಮಾಡಿದಷ್ಟು ಅವ್ರಿಗೆ ಬೆನಿಫಿಟ್ಟು, ಬಿಕಾಸ್ ಅಲ್ಲಿರುವಂಥ ಒಂದು ಡೊಮೆಸ್ಟಿಕ್ ಕನ್ಸರ್ನ್ ಅಂತಲೇ ಹೇಳ್ಬೋದು. ಸೊ ಅವ್ರಿವಾಗ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಮಾರ್ಕೆಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಅವರು ಕಡಿಮೆ ಪ್ರೈಸಲ್ಲಿ ಇದು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಲ್ವಾ. ಸೊ ಇವಾಗ ನೀವೇ ಯಾವುದೇ ಒಂದು ಅಂಗಡಿಗೆ ವಿಸಿಟ್ ಮಾಡಿದರೆ ಸರಿ ಸುಮಾರು 50% ಅಷ್ಟು ಏನು ಮಾಡಿ 40 to 50% ಮೇಡ್ ಇನ್ ಚೈನಾ ಮಟೀರಿಯಲ್ಸೇ ಕಾಣ್ತೀವಿ. ಯಾವುದಾದ್ರು ಒಂದು ಸ್ಟೇಷನರಿ ಶಾಪಿಂಗ್ ನೀವು ಏನಾದರೂ ವಿಸಿಟ್ ಮಾಡಿದ್ರೆ ನೀವು ಅಲ್ಲಿ ನೋಡ್ಬೋದು 50% ಮೇಡ್ ಇನ್ ಚೈನಾ ಅಂತ ಸಿಗುತ್ತೆ ಅಲ್ವಾ. ಇವಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಆಲ್ಮೋಸ್ಟ್ ಸಿಗುತ್ತೆ ನಿಮ್ಗೆ ಚೈನಾ ಮೇಡ್ ಇನ್ ಚೈನಾ ಇರುತ್ತಾ ಆರ್ಟಿಕಲ್ಸ್ಗಳು. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ಡಿಪೆಂಡೆನ್ಸಿನ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಅದು ಇಂಪಾರ್ಟೆಂಟ್ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಅವ್ರು ಏನು ಕ್ರಿಯೇಟ್ ಮಾಡ್ತಾರೆ, ಒಂದು ಕಡಿಮೆ ಪ್ರೈಸಿಗೆ ಸೆಲ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಜನ ಅಂದರೆ ಸಾಕಷ್ಟು ಕಂಟ್ರೀಸ್ಗಳು ಏನು ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೋತಾರೆ ಅನ್ನೋಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಬಟ್ ಇದು ಓವರ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಈ ಒಂದು ಇನ್ಸೆಕ್ಯೂರಿಟೀಸನ್ನು ನಾವು ಗಮನ ಹರಿಸಿದಾಗ ಇವಾಗ ವೆಸ್ಟರ್ನ್ ಕಂಟ್ರಿಯೂ ಸಹ ನಮ್ಗೆ ಏನು ಮಾಡ್ತಾ ಇದೆ, ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾ ಇದೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಲೆಸನ್ಸ್ ಏನು ಕಲಿಬೇಕು ಅಂತಂದರೆ ಈಗ ನಮ್ಮ ಭಾರತದಲ್ಲಿ ನಾವು ನೋಡಿದಾಗ ಈ ವೆಸ್ಟರ್ನ್ ಕಂಡೀಷನ್ಸನ್ನು ಅಂದರೆ ವೆಸ್ಟರ್ನ್ ನಮ್ಗೆ ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರೋದನ್ನು ಕಾಣ್ತಾ ಇಲ್ಲ. ಸೊ ಇಂಡೈರೆಕ್ಟ್ ಆಗಿ ಅವರು ನಮ್ಮನ್ನು ಇನ್ಸ್ಟೇಬಲ್ ಮಾಡಬೇಕು ಅನ್ನುವಂಥ ಒಂದು ಅಜೆಂಡಾ ಹೊಂದಿದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಈ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಿರ್ತಕ್ಕಂಥ ಚೈನಾದೊಂದಿಗೆ ಎಷ್ಟು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಸರ್ಕಾರ ಆತ್ಮನಿರ್ಭರ ಭಾರತ್ ಪ್ರೋಗ್ರಾಮನ್ನು ತಂದಿರ್ತಾರೆ, ಅಂದರೆ ಸೆಲ್ಫ್ ರಿಲಯನ್ಸನ್ನು ಹೊಂದುವಂಥ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ನಡಿನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಫೋಕಸ್ ಮಾಡ್ತಾ ಇದ್ವಿ. ಅಂದರೆ ನಮ್ಮ ದೇಶದಲ್ಲೇ ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈವನ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ನೋಡ್ತೀವಿ. ಸೊ ಇವುಗಳ ಮುಖಾಂತರ ನಾವು ಏನು ಹೇಳ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ, ಇನ್ನೂ ಎಫೆಕ್ಟಿವ್ನೆಸ್ಸನ್ನು ತೋರಿಸಬೇಕು ಅಂತ ಇಲ್ಲಿ ಕಾಣ್ತಾ ಇದ್ದೀವಿ. ಯಾಕೆಂದರೆ ನಾವು ಕೇವಲ ಸರ್ವಿಸಿಂದ ಹೆಚ್ಚು ಬೆನಿಫಿಟನ್ನು ಪಡ್ಕೋತೀವಿ. ಭಾರತದ ಒಂದು GDPಗೆ ಕಾಂಟ್ರಿಬ್ಯೂಷನನ್ನು ನೋಡೋದಾದರೆ
ಸರ್ವಿಸ್ ಫಸ್ಟ್ ಬರುತ್ತೆ. ಓಕೆ, ಸೊ ಈ ಒಂದು ಆಧಾರದ ಮೇಲೆ ಇವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಿಸ್ ಔಟ್ ಮಾಡ್ತಾ ಇದ್ವಿ. ಅಗ್ರಿಕಲ್ಚರ್ ಮೇಲೆ ಸಫಿಷಿಯೆಂಟ್ ಒಂದು ಟೈಮಲ್ಲಿ ನಾವು ಫೋಕಸ್ ಮಾಡಿದೀವಿ. ಸೊ ಹಾಗಾಗಿ ಇವಾಗ ಅಗ್ರಿಕಲ್ಚರ್ ಸೆಕ್ಟರಿಂದ ನಾವು ನೋಡಿದಾಗ ಸರ್ಪ್ಲಸ್ ಲೆವೆಲಲ್ಲಿ ಫುಡ್ ಕ್ವಾಂಟಿಟಿಯನ್ನು ಮಾಡ್ತಾ ಇದೀವಿ. ಸೊ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತೀವಿ. ಸೆಲ್ಫ್ ರಿಲಯನ್ಸ್ ಅನ್ನು ನಾವು ಫುಡ್ ಗ್ರೇನ್ಸ್ ಪ್ರೊಡಕ್ಷನ್ ಅಡಿನಲ್ಲಿ ಕಾಣ್ತಾ ಇದೀವಿ ಅಂತ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ಟೇಕ್ ಅವೇಸ್ ಪಾಯಿಂಟ್ಗಳನ್ನು ನಾವು ನೋಡೋದಾದ್ರೆ ಚೈನಾದ ಒಂದು ಇನ್ಸೆಕ್ಯೂರಿಟಿಯನ್ನು ಕಾಣ್ತಾ ಇದೀವಿ. ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅನ್ನು ನಾವು ನಮ್ಮ ದೇಶದಲ್ಲಿ ಕಾಣಬೇಕು. ನಾವು ಡೊಮೆಸ್ಟಿಕಲಿ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಸೊ ಚೈನಾದ ಒಂದು ಡೊಮೆಸ್ಟಿಕ್ ಚಾಲೆಂಜಸ್ ಏನಿದೆ ಅಂತ ಹೇಳಿದ್ನಲ್ಲ, ಏಜಿಂಗ್ ಪಾಪ್ಯುಲೇಷನ್ ಇದೆ. ಸೊ ಈ ಒಂದು ಹಂತದಲ್ಲಿ ನಾವು ಗಮನಿಸಬಹುದು. ಸೊ ನಮ್ಮಲ್ಲಿ ಏನಿದೆ, ಭಾರತದಲ್ಲಿ ಒಂದು ಸ್ಟ್ರಕ್ಚರ್ಡ್ ವೀಕ್ನೆಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ಅಡ್ರೆಸ್ ಮಾಡಬೇಕಾಗುತ್ತೆ ಅಂತ ಮ್ಯಾನುಫ್ಯಾಕ್ಚರಿಂಗ್ಗೆ ನಾವು ಹೆಚ್ಚು ಫೋಕಸ್ ಅನ್ನು ಮಾಡಬೇಕು. ಇದರಿಂದ ಹೆಚ್ಚು ಬೆನಿಫಿಟ್ ಅನ್ನು ತೆಗೆದುಕೊಳ್ಬೇಕು ಅಂತ. ಯಾಕೆಂದ್ರೆ ನಾವೇ ಸರಿಯಾಗಿ ಪ್ರೊಡಕ್ಷನ್ ಮಾಡಿದ್ರೆ ನಮ್ಮಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರೋದ್ರಿಂದ ಕನ್ಸಂಪ್ಷನ್ ಸಹ ಇದೆ. ಹಾಗಾಗಿ ನಮ್ಮ ಒಂದು ಎಕನಾಮಿಕ್ ಆಕ್ಟಿವಿಟಿ ಸಹ ಪ್ಯಾರಲಲಿ ಬೂಸ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸೊ ಇವಾಗ ಸ್ಟ್ರಾಟಜಿಕಲಿ ಇವಾಗ ಫ್ರೆಜೈಲ್ ಇರತಕ್ಕಂತಹ ಏರಿಯಾ ಇದೆ ಅನ್ನೋದಲ್ಲ, ಅದನ್ನ ಸೊ ಸ್ಟ್ರಾಟಜಿಕ್ ಅಟಾನಮಿ, ಫ್ರೆಜೈಲ್ ವೆಸ್ಟರ್ನ್ ಸಪೋರ್ಟ್. ಓಕೆ, ಇವಾಗ ವೆಸ್ಟರ್ನ್ ಸಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಒಂದು ಫ್ರೆಜಾಲಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಇವಾಗ ಚೈನಾದೊಂದಿಗೆ ಕಲಿಬೇಕಾಗಿರುವಂತಹ ಲೆಸನ್ ಏನಂತಂದ್ರೆ ನಮ್ಮ ಒಂದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಮೇಲೆ ಫೋಕಸ್ ಮಾಡಬೇಕು ಅಂತ. ಯಾಕೆಂದ್ರೆ ಇವಾಗ ನೀವು ಗಮನ ಹರಿಸಬಹುದು, ಇವಾಗ ಟ್ಯಾರಿಫ್ಗೆ ಸಂಬಂಧಿಸಿದಂತೆ ಏನು ಅವರು ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಥವಾ ವೆಸ್ಟರ್ನ್ ಸ್ಯಾಂಕ್ಷನ್ ಅನ್ನ ಕಾಣ್ತಾ ಇದೀವಿ, ಈ ಒಂದು ಸಂದರ್ಭದಲ್ಲಿ ಸಪೋರ್ಟ್ ಇಲ್ಲ ಅಂತ ಗಮನ ಹರಿಸಬಹುದು. ಸೊ ಹಾಗಾಗಿ ನಾವು ಇವಾಗ ರೀಜನಲ್ ಗ್ರೂಪಿಂಗ್ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡುವಂಥದ್ದಾಗಲಿ, ಇವೆಲ್ಲ ಮಲ್ಟಿಪಲ್ ಆಂಗಲ್ಸ್ ನಡಿನಲ್ಲಿ ಗಮನಿಸ್ತಾ ಇದೀವಿ. ಸೊ ಜನರಲಿ ಒಂದು ಐಡಿಯಾ ಇರಲಿ, ನಾವು ಚೈನಾದ ಒಂದು ಕಂಡೀಷನ್ ಇಂದ ಏನು ಲರ್ನಿಂಗ್ ಮಾಡಬಹುದು ಅಂತ. ಓಕೆ, ಸೊ ಇಷ್ಟು ಆರ್ಟಿಕಲ್ ನಿನ್ನೆ ಒಂದು ನ್ಯೂಸ್ ಪೇಪರ್ ನಡಿಯಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಇನ್ನು ಇವತ್ತಿನ ಒಂದು ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ ನೀವು ಗಮನ ಹರಿಸ್ಬೋದು. ಸೊ ಇವತ್ತಿನ ಆರ್ಟಿಕಲ್ ನಡಿನಲ್ಲೂ ಸಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂಬಂಧಿಸಿದಂತೆ ಫಸ್ಟ್ ಪೇಜಲ್ಲಿ ನೀವು ಆ್ಯಸ್ ಯೂಶುವಲ್ ನೋಡ್ತಾನೆ ಇರ್ತೀರಾ, ಅವ್ರು ಯಾವ ರೀತಿಯಾಗಿ ಟ್ಯಾರಿಫನ್ನು ಇಂಪೋಸ್ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ನಿಟ್ಟಿನಲ್ಲಿ ರಷ್ಯಾದ ಲೀಡರೊಂದಿಗೂ ಸಹ ಮೇ ಬಿ ಮೋದಿಜಿಯವರು ಒಂದು ಬೈಲೆಟ್ರಲ್ ಟಾಕನ್ನು ಮಾಡ್ಬೋದು ಅನ್ನುವಂಥ ಕಂಡೀಷನನ್ನು ಕಾಣ್ಬೋದು. ಸೊ ಇಲ್ಲಿ ಒಂದು ಸೌತ್ ರಿಲೇಟೆಡ್ ಇರುವಂತಹ ಸೆಕ್ಷನ್ ಅಡಿನಲ್ಲಿ, ಅಂದರೆ ಸೌತ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ಆರ್ಟಿಕಲ್ ಇದೆ. ಇದರಲ್ಲಿ ದೇವದಾಸಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಇನಿಷಿಯೇಟಿವ್ ಅನ್ನು ಕಾಣ್ಬೋದು. ಸೊ ಇವಾಗ ನಮ್ಮ ಒಂದು ಸ್ಟೇಟ್ ಕ್ಯಾಬಿನೆಟ್ ಏನು ಹೇಳ್ತಾ ಇದೆ ಅಂತಂದರೆ, ದೇವದಾಸಿಗೆ ಸಂಬಂಧಿಸಿದಂತೆ 1982ರಲ್ಲಿ ಒಂದು ಆ್ಯಕ್ಟ್ ಇತ್ತು. ಓಕೆ, ನೀವು ಇಲ್ಲಿ ಕಾಣ್ಬೋದು 1982ನಲ್ಲಿರ್ತಕ್ಕಂಥ ಈ ಒಂದು ಆ್ಯಕ್ಟ್, ದೇವದಾಸಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ದೇವದಾಸಿ ಆ್ಯಕ್ಟ್, ಇದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ 2025 ನಡಿನಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು, ಫಸ್ಟ್ ಏನಿತ್ತಂದರೆ ಪ್ರೊಹಿಬಿಷನ್ ಆ್ಯಂಡ್ ಡೆಡಿಕೇಶನ್ ಅನ್ನುವಂಥ ಒಂದು ಆ್ಯಕ್ಟನ್ನು ಕಾಣ್ತಾ ಇದ್ವಿ. ಜಸ್ಟ್ ನಾವು ಏನು ಮಾಡ್ತಾ ಇದ್ವಿ, ದೇವದಾಸಿಯನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥ ಕಂಡೀಷನ್ ಅಡಿನಲ್ಲಿ 1982ನಲ್ಲಿರುವಂಥ ಒಂದು ಆ್ಯಕ್ಟನ್ನು ಕಾಣ್ಬೋದು. ಈ ಒಂದು ಆ್ಯಕ್ಟನ್ನು ಬದಲಾವಣೆ ಮಾಡ್ತಾ 2025 ನಡಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರಿವೆನ್ಷನ್ ಮಾಡುವಂಥದ್ದಾಗಲಿ, ಪ್ರೊಹಿಬಿಷನ್ ಮಾಡುವಂಥದ್ದಾಗಲಿ ಹಾಗೂ ರಿಲೀಫ್ ಮಾಡಬೇಕು ಮತ್ತು ರೀಹ್ಯಾಬಿಲಿಟೇಷನ್ ಮಾಡಬೇಕು ಅಂತ ಬದಲಾವಣೆ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ನೀವು ಅರ್ಥ ಮಾಡಿ, ಕಂಟೆಕ್ಸ್ಟೇ ಇಲ್ಲಿ ಬದಲಾವಣೆ ಆಗಿದೆ. ಇಲ್ಲಿ ನಾವು ಕೇವಲ ಸ್ಟಾಪ್ ಮಾಡ್ತಾ ಇಲ್ಲ, ಪ್ರೊಹಿಬಿಟ್ ಮಾಡ್ತಾ ಇಲ್ಲ, ಅದಕ್ಕೆ ಡೆಡಿಕೇಶನ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರಿವೆನ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಗದೆ ಇರುವಂಥ ತಡೆಗಟ್ಟುವಂಥದ್ದಾಗಲಿ, ಪ್ರೊಹಿಬಿಷನ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ರಿಲೀಫನ್ನು ಕೊಡುವಂಥದ್ದಾಗಲಿ ಹಾಗೂ ರೀಹ್ಯಾಬಿಲಿಟೇಷನ್ ಮಾಡಬೇಕು. ಮತ್ತು ಅವರು ಹೇಗೆ ಸೋಷಿಯಲ್ ಬೀಯಿಂಗ್ ಆಗಬೇಕು, ಸೋಷಿಯಲೈಸ್ ಆಗಬೇಕು, ಅವರನ್ನು ಕೆಲವೊಂದಿಷ್ಟು ಜನ ಮೆಂಟಲಿ ಡಿಸಾರ್ಡರ್ನನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟ ದೇವದಾಸಿ ಪ್ರಾಕ್ಟೀಸಸ್ ನಡಿನಲ್ಲೂ ಸಹ ಫೋರ್ಸ್ಡ್ ಕಂಡೀಷನ್ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂತಂದರೆ, ಇವರ ದೇವದಾಸಿಗಳ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳಿಗೆ ಸಂಬಂಧಿಸಿದಂತೆ ಏನಾದರೂ ಡಾಕ್ಯುಮೆಂಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಫೆಸಿಲಿಟೀಸ್ಗಳು ಅಥವಾ ಗೌರ್ಮೆಂಟ್ ಆಫೀಷಿಯಲ್ಸ್ಗಳಾಗಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವರಿಗೆ ಒಂದು ವ್ಯವಸ್ಥೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅವ್ರಿಗೆ ಬೇಕಾಗತಕ್ಕಂಥ ಒಂದು ಬೆನಿಫಿಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಮಗು ಏನಿರುತ್ತಲ್ಲ, ಈ ದೇವದಾಸಿಗೆ ಇರ್ತಕ್ಕಂಥ ಮಗು ಫಾದರ್ ಯಾರಿದ್ದಾರೆ ಅಂತ ಯಾವುದೇ ರೀತಿಯಾಗಿ ಪ್ರೆಷರ್ ಮಾಡುವಂತಿಲ್ಲ ಅಂತ ಗಮನ ಹರಿಸ್ಬೋದು. ಸೊ ಇದರ ಅಡಿನಲ್ಲಿ ನಾವು ಏನು ಹೇಳ್ಬೋದು, ಚೈಲ್ಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಈ ಒಂದು ಆ್ಯಕ್ಟ್ ನಡಿನಲ್ಲಿ, ಈ ಹೊಸ ಆ್ಯಕ್ಟ್, ದೇವದಾಸಿ ಆ್ಯಕ್ಟ್ ನಡಿನಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಇವರ ಒಂದು ರೈಟ್ಸ್ ಆಗಿರ್ಬೋದು ಅಥವಾ ಡಿಗ್ನಿಟಿ ಆಗಿರ್ಬೋದು ಎನ್ಶೋರ್ ಮಾಡಲಿಕ್ಕೆ ಈ ಒಂದು ಆ್ಯಕ್ಟ್ ನಮಗೆ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇದ್ವಿ. ಸೊ ಈ ನಡಿನಲ್ಲಿ ಚೈಲ್ಡ್ಗೆ ಸಂಬಂಧಿಸಿದಂತೆ ಒಂದು ಇನಿಷಿಯೇಟಿವನ್ನು, ಅವರ ಒಂದು ಐಡೆಂಟಿಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಕ್ವಶನ್ ಮಾಡುವಂತಿಲ್ಲ ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ. ಸೊ ಗೌರ್ಮೆಂಟ್ಗೆ ಅಪ್ಲೈ ಮಾಡುವಾಗ ಅಥವಾ ಗೌರ್ಮೆಂಟಲ್ಲಿ ಐಡೆಂಟಿಟಿ ಕಾರ್ಡ್ ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅವರ ಫಾದರ್ ಯಾರು ಅಂತ ಕ್ವಶನ್ ಮಾಡುವಂತಿಲ್ಲ ಅಂತ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಪ್ರಪೋಸಲ್ ಅಥವಾ ಈ ಒಂದು ಬಿಲ್ ನಡಿಯಲ್ಲಿ ಪ್ರಪೋಸಲ್ ಮಾಡಿರೋದನ್ನು ಕಾಣ್ತಾ ಇದ್ವಿ. ಈ ಮೊದಲು ಆ್ಯಕ್ಟ್ ಇತ್ತು, ಇವಾಗ ಸದ್ಯದಲ್ಲಿ ಬಿಲ್ ಇದೆ. ಸೊ ಗವರ್ನರ್ ಅವರು ಇದಕ್ಕೆ ಎಸ್ ಅಂತ ಹೇಳಿದಾದ್ಮೇಲೆ, ಅಸೆಂಟನ್ನು ಕೊಟ್ಟಾದಮೇಲೆ ಇದು ಆ್ಯಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ನಮ್ಮ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಇನಿಷಿಯೇಟಿವ್ ಅಂತ ಗಮನ ಹರಿಸ್ಬೋದು. ಓಕೆ, ಸೊ ಇವಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇಶ್ಯೂನಲ್ಲಿ ಕರ್ನಾಟಕ ಏನಾದರೂ
ಆ್ಯಕ್ಷನ್ ತೆಗೆದುಕೊಂಡಿರುವಂಥದ್ದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರೀಸೆಂಟ್ಲಿ ಗಿಗ್ ವರ್ಕರ್ಗೆ ಸಂಬಂಧಿಸಿದಂತೆಯೂ ಸಹ ಒಂದು ವೆಲ್ಫೇರ್ ಸೆಸ್ಸನ್ನು ಹಾಕಬೇಕು ಅಂತ, ಸೊ ಅಲ್ಲಿ ಯಾವ ರೀತಿಯಾಗಿ ಕನ್ಸಿಡರೇಷನ್ ಮಾಡ್ತೀರಿ ಅಂತ ಡಿಸ್ಕಸ್ ಮಾಡಿದ್ವಿ ನಾವು ಆಲ್ರೆಡಿ. ಸೊ ಇವಾಗ ಇದೊಂದು ಇಶ್ಯೂ ಅಂತ ನಾವು ಕರ್ನಾಟಕದಿಂದ ತೆಗೆದುಕೊಳ್ಬೋದು. ಅಂದರೆ ಅವರು ಯಾವ ಒಂದು ಸೆಕ್ಷನ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ದೇವದಾಸಿ ವಲ್ನರಬಲ್ ಸೆಕ್ಷನ್ ವುಮೆನ್ಸ್ ರಿಲೇಟೆಡ್ ಇರುವಂತಹ ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದಾರೆ. KPSC ಎಕ್ಸಾಮಿನೇಷನಲ್ಲಿ ನೀವು ಬರೀ ಸೆಂಟ್ರಲ್ ರಿಲೇಟೆಡ್ ಇರುವಂಥ ಸ್ಕೀಮ್ಸನ್ನು ಅಷ್ಟೇ ಮೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ KPSC ಮೇನ್ಸ್ ನಡಿಯಲ್ಲಿ ನೀವು ಕರ್ನಾಟಕದಿಂದ ಏನು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಇದಾವೆ, ಸೊ ಹೇಗೆ ಫೋಕಸ್ ಮಾಡ್ತಾ ಇದ್ದಾರೆ. ಗಿಗ್ ವರ್ಕರ್ಸು ಸಹ ಈಗ ಇನ್ಫಾರ್ಮಲ್ ಸೆಕ್ಟರ್ಗೂ ಫೋಕಸ್ ಮಾಡ್ದಂಗಲ್ವಾ. ಸೊ ಅವರ ಒಂದು ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಸಹ ಇನಿಷಿಯೇಟಿವ್ಸ್ಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರಿಲಿಮ್ಸಲ್ಲೂ ಸಹ ಡೈರೆಕ್ಟ್ ಕ್ವಶನ್ಸನ್ನು ಕೇಳಬಹುದು. ಸೊ ಹಾಗಾಗಿ ಆ ಒಂದು ಆರ್ಟಿಕಲನ್ನು ತೆಗೆದುಕೊಂಡಿರುವಂಥದ್ದು. ಸೊ ಇವಾಗ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸೋದಾದರೆ ಪರ್ಟಿಕ್ಯುಲರ್ಲಿ ಇವಾಗ ನಾವು ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನೋಡಿದಾಗ ಒಂದು ಬಿಗ್ಗೆಸ್ಟ್ ವಾರ್ ಅಂತಂತಂದರೆ ಡೆವಲಪಿಂಗ್ ನೇಷನ್ಸು ಹಾಗೂ ಡೆವಲಪ್ಡ್ ನೇಷನ್ಸಲ್ಲಿ ಆಲ್ರೆಡಿ ಮುಂದುವರೆದ ರಾಷ್ಟ್ರಗಳೇನಿರುತ್ತಲ್ಲ ಅವ್ರ ಮಧ್ಯೆ ನಡೀತಾ ಇದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಈ ಒಂದು ಕ್ಲೈಮೇಟ್ ಚೇಂಜನ್ನು ನಾವು ಮಿಟಿಗೇಟ್ ಮಾಡಬೇಕು, ಇದರ ವಿರುದ್ಧವಾಗಿ ನಾವು ಇವತ್ತು ಫೈಟ್ ಮಾಡಬೇಕು ಅಂತಂದರೆ ಇದಕ್ಕೆ ಬೇಕಾಗ್ತಕ್ಕಂತಹ ಮಿಟಿಗೇಷನ್ ಟೆಕ್ನಾಲಜಿ ಇವುಗಳನ್ನೆಲ್ಲ ನಾವೇನು ಮಾಡಬೇಕಾಗುತ್ತೆ, ಅಳವಡಿಸ್ಕೋಬೇಕಾಗುತ್ತೆ. ಸೊ ಇವುಗಳನ್ನು ಅಳವಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಡೆವಲಪಿಂಗ್ ನೇಷನ್ಸ್ ಆಗಿರ್ಬೋದು ಅಥವಾ ಇನ್ನೂ ಲೀಸ್ಟ್ ಡೆವಲಪಿಂಗ್ ನೇಷನ್ಸ್ ಏನಿರ್ತಾವಲ್ಲ, ಸೊ ಅವುಗಳಿಗೂ ಸಹ ಏನಾಗುತ್ತೆ, ಫಂಡ್ನ ಒಂದು ಸ್ಕೇರ್ಸಿಟಿ ಕ್ರಿಯೇಟ್ ಆಗಿರುತ್ತೆ. ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ಅಮೌಂಟನ್ನು ಯಾರು ಕೊಡಬೇಕಾಗುತ್ತೆ, ಬಿಕಾಸ್ ಅವರು ಪ್ಯಾರಲಲಿ ತಮ್ಮ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್, ಗ್ರೋತ್ ಆ್ಯಕ್ಟಿವಿಟೀಸ್ ಮೇಲೂ ಸಹ ಫೋಕಸ್ ಮಾಡಬೇಕು. ಇದರೊಂದಿಗೆ ಇನ್ನೊಂದು ದೊಡ್ಡ ಇಶ್ಯೂ ಅಂತಂದರೆ ಎನ್ವಿರಾನ್ಮೆಂಟ್ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟಬೇಕು. ಯಾವ್ದು ಹತ್ರ ಫೋಕಸ್ ಮಾಡಬೇಕು, ಇತ್ತ ಗ್ರೋತ್ ಹತ್ರ ಹೋಗಬೇಕಾ ಅಥವಾ ಇವಾಗ ಎನ್ವಿರಾನ್ಮೆಂಟ್ ಹತ್ರ ಹೋಗಬೇಕಾ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಇರುತ್ತೆ. ಸೊ ಹಾಗಾಗಿ ಇವಾಗ ಡೆವಲಪ್ಡ್ ನೇಷನ್ಸ್ಗಳು ಏನಿದಾವೆಲ್ಲ ಅವ್ರ ಹತ್ರ ಆಲ್ರೆಡಿ ಸರ್ಪ್ಲಸ್ ಫಂಡ್ ಇದೆ, ಎಕನಾಮಿಕಲಿ ಗ್ರೋ ಇದ್ದಾರೆ, ಹಿಸ್ಟಾರಿಕಲಿ ಅವ್ರು ಸಫಿಷಿಯೆಂಟಾಗಿ ಎಮಿಷನ್ಸನ್ನು ಆಲ್ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಹಂತದಲ್ಲಿ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ನೋಡೋದಾದ್ರೆ, ಓಕೆ, ಇಲ್ಲಿ ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು UNFCCC ಪ್ಲಾಟ್ಫಾರ್ಮ್ ಅಂತ ಗಮನ ಹರಿಸುವಂಥದ್ದು. UNFCCC ಅನ್ನು ನಾವು ಗಮನ ಹರಿಸೋದಾದ್ರೆ ಇದರ ಒಂದು ಇನಿಷಿಯೇಟಿವ್ ಏನಿದೆಯಲ್ಲ, ಸೊ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಸೊ UNFCCC. ಸೊ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಇರುವಂತಹ ಮೇಜರ್ ಇನಿಷಿಯೇಟಿವ್ ಅಂತ ತೆಗೆದುಕೊಳ್ಳೋದಾದ್ರೆ 2015 ಇರತಕ್ಕಂತಹ ಪ್ಯಾರಿಸ್ ಅಗ್ರಿಮೆಂಟ್. ಓಕೆ, ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ನೋಡಿದಾಗ ಈ ಅಗ್ರಿಮೆಂಟ್ ನಡಿನಲ್ಲಿ ಎಲ್ಲರೂ ಸಹ ಏನು ಮಾಡಿದ್ರು ಅಂತಂದರೆ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದನ್ನು ಕಾಣ್ತಾ ಇದ್ವಿ. ಸೊ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ಸೊ ಎಲ್ಲರದ ಒಂದು ಗೋಲ್ ಏನಿದೆ ಅಂತಂದರೆ ಕ್ಲೈಮೇಟ್ ಚೇಂಜಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ತಡೆಗಟ್ಟುವಂಥದ್ದು, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಏನಾಗ್ತಾ ಇಲ್ಲ ಅದನ್ನೆಲ್ಲ ತಡೆಗಟ್ಟಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್. ಸೊ ಹಾಗಾಗಿ ರಿನ್ಯೂಬಲ್ ಎನರ್ಜಿ ಮೇಲೆ ಫೋಕಸ್ ಮಾಡುವಂಥದ್ದಾಗಲಿ, ನೆಟ್ ಝೀರೋ ಎಮಿಷನ್ ಆಗಿರ್ಬೋದು, ಈವನ್ ನಮ್ಮ ಭಾರತದ ಒಂದು ಕಮಿಟ್ಮೆಂಟ್ ಏನಿದೆ ಅಂತಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಂಟೆಕ್ಸ್ಟನ್ನು ಸಹ ನಾವು ನೋಡ್ತಾ ಇದ್ವಿ. ಇದರ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಸಹ ನಾವು UNFCCC ನಡಿನಲ್ಲಿ ಕಾಡುವಂಥದ್ದು. ಇದರೊಂದಿಗೆ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ. ಕಾಮನ್ ಅಂದ ಎಲ್ಲರದು ಏನಂದರೆ ರೆಸ್ಪಾನ್ಸಿಬಿಲಿಟಿ ಡಿಫ್ರೆಂಟ್, ಅಂದರೆ ಅವರು ವೇ ಆಫ್ ಶೋಯಿಂಗ್ ಟುವರ್ಡ್ಸ್ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅದು ಡಿಫ್ರೆಂಟ್ ಆಗುತ್ತೆ. ಯಾಕೆಂದರೆ ಇವಾಗ ಡೆವಲಪ್ಡ್ ನೇಷನ್ಸು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದ್ರೂ ಸಹ ಅವರು ಮೋರ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಡೆವಲಪಿಂಗ್ ನೇಷನ್ಸ್ಗೆ ಸ್ವಲ್ಪ ರಿಲೀಫನ್ನು ಕೊಡಬೇಕು, ಯಾಕಂದರೆ ಅವ್ರು ಇನ್ನೂ ಎಕನಾಮಿಕಲಿ ಸ್ಟ್ರಾಂಗ್ ಅಥವಾ ಆರ್ಥಿಕವಾಗಿ ಸದೃಢತೆಯನ್ನು ಹೊಂದಿಲ್ಲ ಅನ್ನುವಂಥದ್ದನ್ನಾಗಿ ಕಾಣಬಹುದು. ಸೊ ಈ ನಿಟ್ಟಿನಲ್ಲಿ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾವು ಮಿನಿಮಮ್ 1.5% ಗ್ಲೋಬಲ್ ಟೆಂಪ್ರೇಚರ್ನ ರಿಸ್ಟ್ರಿಕ್ಟ್ ಮಾಡಬೇಕು ಪ್ರಿಫರೇಬಲ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ ಪ್ಯಾರಿಸ್ ಅಗ್ರಿಮೆಂಟ್ ನಡಿನಲ್ಲಿ. ಸೊ ಇಲ್ಲಿನೂ ಸಹ ಭಾರತ ಕೆಲವೊಂದಿಷ್ಟು ಕಮಿಟ್ಮೆಂಟನ್ನು ಎನ್ಶೋರ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮಾಡ್ಕೊಂಡಿರೋದು ಅಂದರೆ ಈಗ ನಮ್ಮ ಒಂದು GDPಯ 50% ಅಂದರೆ ಕಾರ್ಬನ್ ಇಂಟೆನ್ಸಿಟಿಗೆ ಸಂಬಂಧಪಟ್ಟಂತೆ 45% ನಮ್ಮ ಒಂದು GDPಯ ಒಂದು ಭಾಗವನ್ನು ರೆಡ್ಯೂಸ್ ಮಾಡ್ತೀವಿ. ಅಂದರೆ ಎಮಿಷನ್ ಏನಾಗ್ತಾ ಇದೆಯಲ್ಲ ನಮ್ಮ GDPಯ ಒಂದು ಪರ್ಸೆಂಟೇಜ್ ನಡಿನಲ್ಲಿ 45% ರೆಡ್ಯೂಸ್ ಮಾಡ್ತೀವಿ ಕಾರ್ಬನ್ ಇಂಟೆನ್ಸಿಟಿ ಅನ್ನೋದಾಗಿ ಹೇಳೋದಾಗಲಿ, ಅಥವಾ ಪ್ರಿಫರೇಬಲ್ ಇವಾಗ 50% ನಿಯರ್ಲಿ ನಾವು ರಿನ್ಯೂಬಲ್ ಎನರ್ಜಿ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಇದು ಕಮಿಟ್ಮೆಂಟನ್ನು ಹಾಕೊಂಡಿರುವಂಥದ್ದು. ಸೊ ಇದು ನ್ಯಾಷನಲಿ ಒಂದು ರಾಷ್ಟ್ರ ತನ್ನ ಕೈಯಲ್ಲಿ ಎಷ್ಟಾಗುತ್ತೆ ತಾನು ಒಂದು ಡಿಸಿಷನ್ ತೆಗೆದುಕೊಳ್ಳುವಂಥ ಒಂದು ಕಾನ್ಸೆಪ್ಟನ್ನು ಕಾಣ್ತಾ ಇದ್ವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನ್ ನಡಿನಲ್ಲಿ ಈ ರೆಸ್ಪಾನ್ಸಿಬಿಲಿಟಿ ಎಷ್ಟರ ಮಟ್ಟಿಗೆ ನಾವು ಹಾಕೊಂಡಿದ್ದೀವಿ ಅಂತ ಅಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲ್ಲ. ಈವನ್ ಇದರಲ್ಲಿ ಕ್ಲೈಮೇಟ್ ಫೈನಾನ್ಸ್ ಫಂಡ್ ಅಂತಲೂ ಸಹ ಜಾರಿಗೆ ತಂದಿರುವಂಥದ್ದು. ಆವಾಗ ಡೆವಲಪ್ಡ್ ನೇಷನ್ಸ್ಗಳು ಎಲ್ಲ ಸರಿಸುಮಾರು $1 ಬಿಲಿಯನ್ ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಒಂದು ಟಾರ್ಗೆಟನ್ನು ಹಾಕೊಂಡಿದ್ವಿ. ಬಟ್ ಅಂದ್ರೂ ಸಹ ಇಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕಾಗಿಲ್ಲ. ಇಲ್ಲಿ ಮೇಜರ್ ಕ್ವಶನ್ ಏನಂತಂದರೆ, ಇವಾಗ ಪ್ರೆಸೆಂಟ್ ಕಂಡೀಷನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಒಂದು ರೆಸ್ಪಾನ್ಸಿಬಿಲಿಟಿನಲ್ಲಿ ಎಂಫಸಿಸ್ ಮಾಡ್ತಾರೆ. ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಏನಾದರೂ ಈ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕನ್ಸಿಡರ್ ಮಾಡಿದಾಗ ಇವ್ರು ಏನೇ ರೆಕಮೆಂಡೇಷನ್ಸ್ ಮಾಡಿದ್ರು ಇವರ ಒಂದು ಅಡ್ವೈಸ್ ಮಾಡ್ತಾರಲ್ಲ ಇವರ ಒಂದು ಒಪಿನಿಯನ್ ಏನಿರುತ್ತಲ್ಲ ಜಸ್ಟ್ ಅಡ್ವೈಸರಿ ನೇಚರಲ್ಲೇ ಇರುತ್ತೆ ಅದು. ಓಕೆ, ಅವ್ರು ಮಾಡಿರುವಂಥ ಅಡ್ವೈಸರಿ ನೇಚರಲ್ಲೇ ಇರುತ್ತೆ. ಸೊ ಯಾವುದೇ ರೀತಿಯಾಗಿ ಇವರು ಆಬ್ಲಿಗೇಷನ್ಸನ್ನು ಹಾಕ್ತಾ ಇಲ್ಲ. ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆರ್ಟಿಕಲ್
ನಡಿಯಲ್ಲಿ ಎಂಫೋಸಿಸ್ ಮಾಡೋ ಪ್ರಕಾರ ಮಾರಲ್ ಅಬ್ಲಿಗೇಷನ್ಸನ್ನು ಕನ್ಸಿಡರ್ ಮಾಡ್ಬೋದು. ಸೊ ಮೊರಾಲಿಟಿಯನ್ನು ಥಿಂಕ್ ಮಾಡೋದ್ರ ಮುಖಾಂತರ ಯಾವ್ದು ಸರಿ ಯಾವ್ದು ತಪ್ಪು. ಈಗ ಡೆವಲಪ್ಡ್ ನೇಷನ್ಸ್ಗಳು ಮೊರಾಲಿಟಿ ಆಧಾರದ ಮೇಲೆ ಕನ್ಸಿಡರೇಷನ್ ಮಾಡಬೇಕು ಈ ಒಂದು ಇಶ್ಯೂನ ಅಡ್ರೆಸ್ ಮಾಡೋದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೊರೇಷಿಯಸ್ಗೆ ಕೊಟ್ಟಿರುವಂಥ ಒಂದು ಚಾಗೋಸ್ ಐಲ್ಯಾಂಡನ್ನು ಯುನೈಟೆಡ್ ಕಿಂಗ್ಡಮ್ US ಹೇಗೆ ಬಿಟ್ಕೊಡ್ತಲ್ಲ, ಸೊ ಈ ಒಂದು ಮೊರೇಷಿಯಸ್ಗೆ ಬಿಟ್ಕೊಟ್ಟಿರುವಂಥ ಒಂದು ಕನ್ಸಿಡರೇಷನ್, ಆ ಒಂದು ಐಲ್ಯಾಂಡನ್ನು ಬಿಟ್ಕೊಟ್ಟಿರುವಂಥ ಸಂದರ್ಭದಲ್ಲಿ ಅದೊಂದು ಮಾರಲ್ ಕಂಟೆಕ್ಸ್ನ ಆಧಾರದ ಮೇಲೆ ಬಿಟ್ಕೊಟ್ಟಿರುವಂಥದ್ದು ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಏನು ಮಾಡ್ಬೋದು, ಈ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಬೂಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ಮೊದಲು ಏನೇನು ಆಂಬಿಷನ್ಸ್ ಇದೆಯಲ್ಲ, ಹೈಯೆಸ್ಟ್ ಪಾಸಿಬಲ್ ಆಂಬಿಷನ್ಸನ್ನು ಪ್ರತಿಯೊಂದು ರಾಷ್ಟ್ರಗಳು ಹಾಕ್ಕೊಂಡಿದೆ. ಸೊ ಬಟ್ ಕಂಡೀಷನ್ ಏನಿದೆ ಅಂತಂದರೆ ಡೆವಲಪ್ಡ್ ನೇಷನ್ಸ್ಗಳು ಒಂದು ಸಪೋರ್ಟನ್ನು ಮಾಡಬೇಕು. ಓಕೆ, ಗ್ಲೋಬಲ್ ಸೌತ್ ಅಂತ ನಾವು ಏನು ಕರಿತೀವಿ. ಸೊ ಈ ಒಂದು ಸಂದರ್ಭ ಡೆವಲಪಿಂಗ್ ರಾಷ್ಟ್ರಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಹಂತದಲ್ಲಿ ಡೆವಲಪಿಂಗ್ ನೇಷನ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಸಪೋರ್ಟನ್ನು ಕೊಡಬೇಕು ಅಂತಂದರೆ ಡೆವಲಪ್ಡ್ ನೇಷನ್ಸು ಇದನ್ನು ಏನು ಮಾಡಬೇಕಾಗಿದೆ, ಒಂದು ಮಾರಲ್ ಕಂಟೆಕ್ಸ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ. ಸೊ ಪ್ರೆಸೆಂಟ್ ಕಂಡೀಷನ್ ನಡಿನಲ್ಲಿ ನಾವು ಗಮನ ಹರಿಸೋದಾದ್ರೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟಿ ಎವ್ರಿ ಟೈಮ್ ನಡೆಯುತ್ತೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ನಾವು ಗಮನ ಹರಿಸ್ತಾ ಇರುವಂಥದ್ದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರಕ್ಕೆ ಬೇಕಾಗ್ತಕ್ಕಂಥ ಅಸಿಸ್ಟೆನ್ಸನ್ನು ಇದು ಕೊಡ್ತಾ ಇದೆ. ಯಾಕೆಂದರೆ ಸಾಕಷ್ಟು ಐಲ್ಯಾಂಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ರೀ. ಯಾಕೆಂದರೆ ಐಲ್ಯಾಂಡ್ ಏನಿದೆಯಲ್ಲ ಅವೆಲ್ಲ ಕೆಲವೊಂದಿಷ್ಟು ಲೀಸ್ಟ್ ಡೆವಲಪ್ಡ್ ನೇಷನ್ಸ್ ನಡಿನಲ್ಲೇ ಕಂಡು ಬರುತ್ತೆ. ಇವಾಗ ಓಷನಲ್ಲಿರ್ತಕ್ಕಂಥ ವಾಟರ್ ಲೆವೆಲ್ ಜಾಸ್ತಿ ಆಗೋದು, ಸಿ ಲೆವೆಲ್ ಜಾಸ್ತಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ವಿ. ಇದರಿಂದ ಆ ಒಂದು ಐಲ್ಯಾಂಡ್ಗೆ ಇಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಸಂದರ್ಭದಡಿನಲ್ಲಿ ಲೀಸ್ಟ್ ಡೆವಲಪ್ಡ್ ನೇಷನ್ಸ್ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಕಾಣ್ತಾ ಇದೆ. ಇದು ಯಾರು ರೆಸ್ಪಾನ್ಸಿಬಲ್? ಸೊ ಇಲ್ಲಿ ಆಗ್ತಾ ಇರೋದು ಟೋಟಲ್ ಆಗಿ ಒಂದು ಗ್ಲೋಬಲ್ ಚೇಂಜ್ನ ಆಧಾರದ ಮೇಲೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನಾವು ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳನ್ನು ಫೇಸ್ ಮಾಡ್ತಾ ಇದ್ವಿ. ಇದಕ್ಕೆ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಂತಲೇ ಹೇಳ್ತೀವಿ ಅಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ಡೆವಲಪ್ ನೇಷನ್ಸ್ಗಳ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಮಾರಲ್ ಅಬ್ಲಿಗೇಷನ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಒತ್ತಾಗಿ ಆ ಆರ್ಟಿಕಲ್ ನಡಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಗಮನ ಹರಿಸ್ಬೋದು. ಓಕೆ, ಇಲ್ಲಿ ಅಂದರೆ ಕೆಲವೊಂದಿಷ್ಟು ಕೀವರ್ಡ್ಸ್ಗಳ ಮುಖಾಂತರ ನೀವು ನಿಮ್ಮ ಒಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಮಾರಲ್ ವೇಟ್ ಎಷ್ಟು ಮಟ್ಟಿಗಿದೆ ಅಂತ ಕ್ವಶನನ್ನು ಮಾಡಿದೆ. ಯಾವುದೇ ರೀತಿಯಾಗಿ ಲೀಗಲ್ ಕಂಪಲ್ಷನ್ ಇರಲ್ಲ ಅಥವಾ ಅಡ್ವೈಸರಿ ನೇಚರಲ್ಲಿ ಇದೆಯಾ ಅನ್ನೋ ಗಮನ ಹರಿಸ್ಬೋದು. ಸೊ ಕ್ಲಿಯರಾಗಿ ಒಂದು ಅಬ್ಲಿಗೇಷನ್ಸನ್ನು ಹಾಕಬೇಕು ಅನ್ನೋದಾಗಲಿ, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ನೋಡಿರುವಂಥದ್ದು. ಸೊ ಯಾವುದೇ ರೀತಿಯಾಗಿ ನಾವು ಈ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಎಸ್ಕೇಪ್ ಆಗಬಾರ್ದು ಅನ್ನೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಅಗೇನ್ ಇದೊಂದು ರಿಸರ್ವ್ ಬ್ಯಾಂಕ್ಗೆ ರಿಸರ್ವ್ ಬ್ಯಾಂಕ್ ಇವಾಗ RBI ಯಾವ ರೀತಿಯಾದಂತಹ ಒಂದು ಅನ್ಸರ್ಟನಿಟಿ ಇದ್ರೂ ಸಹ ಇವಾಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಸೊ ಅದೇ ಕಂಟೆಕ್ಸ್ನ ಆಧಾರದ ಮೇಲೆ ಸೊ ಇಲ್ಲಿ ಒಂದು ಏನು ಕಂಟೆಕ್ಸ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ 25% ಅಲ್ಲ, ಈ 50% ಹಾಕಿದ್ರೂ ಸಹ ನಮ್ಮ ಹತ್ರ ಸ್ವಲ್ಪ ಲಿಕ್ವಿಡಿಟಿ ಇದೆ, ಅಂದರೆ ಬ್ಯಾಂಕ್ಗಳ ಹತ್ರ ಲಿಕ್ವಿಡಿಟಿ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ನಮಗೆ ಏನು ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ವಿ. ಎಸ್, ಈಗ ಅವ್ರು ಹಾಕ್ತಾ ಇರುವಂತಹ 50% ಟಾರಿಫ್ ನಮಗೆ ಇಂಪ್ಯಾಕ್ಟ್ ಆಗುತ್ತೆ, ಒಂದಲ್ಲ ಒಂದು ರೀತಿಯಿಂದ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದರಲ್ಲೂ ನಾವು ಮಾಡ್ತಾ ಇರುವಂಥ ಎಕ್ಸ್ಪೋರ್ಟ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಈ ಒಂದು ಸಂದರ್ಭದಡಿನಲ್ಲಿ ನಮ್ಮ ಒಂದು ಡೊಮೆಸ್ಟಿಕ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ನಮ್ಮ ಒಂದು ಆಂತರಿಕವಾಗಿ ಆಗ್ತಾ ಇರುವಂಥ ಮನಿ ಫ್ಲೋ ಆಗಿರ್ಬೋದು, ಇಲ್ಲಿ ನಾವು ನೋಡಿದಾಗ ಬ್ಯಾಂಕಲ್ಲಿರುವಂಥ ಒಂದು ಲಿಕ್ವಿಡಿಟಿಯನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಅವರು RBI ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಹೇಗೆ ಅವರು ಒಂದು ಪಾಲಿಸಿಗೆ ಸಂಬಂಧಿಸಿದಂತೆ ಅಕ್ಯುಮಿಡೇಟಿವ್ ಕಂಡೀಷನ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ರೇಟ್ಸ್ಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕೇವಲ ಮಾನಿಟರಿ ಪಾಲಿಸಿ ಕಮಿಟಿ ನಡಿಯಲ್ಲಿ ಮಾತ್ರ ನಾವು ಬದಲಾವಣೆ ಮಾಡುವಂಥದ್ದು ಅಲ್ಲ, ಇಲ್ಲಿ GSTಗೆ ಸಂಬಂಧಪಟ್ಟಂತೆಯೂ ಸಹ ಇವೇನು ಪಾಲಿಸಿ ಫಿಸ್ಕಲ್ ಪಾಲಿಸಿನಲ್ಲಿ ಇರ್ತಲ್ಲ, ಸರ್ಕಾರನೂ ಸಹ ಕೆಲವೊಂದಿಷ್ಟು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದನ್ನ ಗಮನ ಹರಿಸ್ಬೋದು. ಜನರಲಿ ಏನಾಗುತ್ತೆ ಅಂದರೆ ನಾವು ಹಿಂದೂ ಆರ್ಟಿಕಲ್ ನಡಿನಲ್ಲಿ ನೋಡಿದಾಗ ತುಂಬ ಆರ್ಟಿಕಲ್ಸ್ಗಳು ಗೌರ್ಮೆಂಟ್ ಕ್ರಿಟಿಕಲ್ ಆಗಿ ಬರೆದಿರೋದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಬಟ್ ಆದರೆ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಕ್ರಿಟಿಕಾಲಿಟಿಯ ಪಾರ್ಟನ್ನು ನೀವು ಅಷ್ಟೊಂದು ಫೋಕಸ್ ಮಾಡಬೇಡಿ. ಯಾಕೆಂದರೆ ನಿಮ್ಮ ಬರೀ ಗೌರ್ಮೆಂಟಿಗೆ ನಾವು ಬೈಬೇಕು ಅನ್ನೋಂಥದ್ದಲ್ಲ, ಬಿಕಾಸ್ ನೀವು ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡ್ತೀನಿ ಅನ್ನುವಂಥ ಒಂದು ಮೈಂಡ್ಸೆಟ್ ಇರುವಂಥ ಸಂದರ್ಭದಲ್ಲಿ ಸೊ ಏನಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಲೂಪ್ ಹೋಲ್ಸ್ ಯಾವ ರೀತಿಯಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಬಟ್ ಸ್ಟಿಲ್ ನಿಮ್ಮ ಆನ್ಸರ್ಗಳು ಏನಿರಬೇಕಂದ್ರೆ ತುಂಬ ನ್ಯೂಟ್ರಲ್ ಆಗಿರಬೇಕು. ಓಕೆ, ಸೊ ನ್ಯೂಟ್ರಲ್ ಕಂಟೆಕ್ಸ್ಟನ್ನು ಎನ್ಶೋರ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಕ್ವಶನ್ಸ್ಗಳು ಇದ್ದೇ ಇರುತ್ತೆ, ಕ್ರಿಟಿಕಲಿ ಅನಲೈಸ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಮಾತ್ರ ನಿಮಗೆ ಲಿಬರ್ಟಿ ಇರುತ್ತೆ ಯಾವ ರೀತಿಯಾಗಿ ನೀವು ಆನ್ಸರ್ ಬರಿಬೋದು ಅನ್ನೋಂಥದ್ದು. ಸೊ ಹಾಗಾಗಿ ಪ್ರೆಸೆಂಟ್ ಕಂಡೀಷನಲ್ಲಿ ಗೌರ್ಮೆಂಟ್ ಸಹ ಫೋಕಸ್ ಮಾಡಬೇಕು ಫಿಸ್ಕಲ್ ಪಾಲಿಸಿ ನಡಿನಲ್ಲಿ ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ದಾರೆ. ಸೊ ಬೇಸಿಕಲಿ ಅವರು GSTಗೆ ಸಂಬಂಧಪಟ್ಟಂತೆ ಒಂದು ಟ್ಯಾಕ್ಸ್ ರ್ಯಾಷನಲೈಸೇಷನ್ ಏನಿದೆ ಅದನ್ನು ಎನ್ಶೋರ್ ಮಾಡಬೇಕು ಅನ್ನೋಂಥದ್ದಾಗಿ ಗಮನ ಹರಿಸ್ತಾ ಇದ್ದಾರೆ.
ಸೊ ಇದರೊಂದಿಗೆ ಇಂಡಿಯಾ ಮತ್ತು ಫಿಲಿಪೀನ್ಸ್ಗೆ ಸಂಬಂಧಪಟ್ಟಂತ ಒಂದು ರಿಲೇಷನ್ ಅನ್ನ ಗಮನ ಹರಿಸುವಾಗ ಇದು ಸ್ಟ್ರಾಟಜಿಕಲಿ ಭಾರತಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನ ಹರಿಸಬಹುದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಫಿಲಿಪೀನ್ಸ್ಗೆ ಸಂಬಂಧಿಸಿದಂತೆ ನಾವು ರೀಸೆಂಟ್ ಆಗಿ ನೋಡಿದ್ವಿ, ನಮ್ಮ ಒಂದು ಪ್ರೆಸೆಂಟ್ ಇಂಡಿಯನ್ ನೇವಿ ಏನಿದೆಯಲ್ಲ ಅವರ ಒಂದು ಮ್ಯಾರಿಟೈಮ್ ಎಕ್ಸರ್ಸೈಸ್ ನಡಿಯಲ್ಲಿ ಪಾರ್ಟಿಸಿಪೇಷನ್ ಮಾಡಿರುವಂಥದ್ದಾಗಿ. ಸೊ ಈ ಒಂದು ನಿಟ್ಟಿನಲ್ಲಿ ಫಿಲಿಪೀನ್ಸ್ ಎಲ್ಲಿ ಕಂಡು ಬರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಅನ್ಸರ್ಟನಿಟಿ. ಲಾಸ್ಟ್ ಟೈಮ್ ನಾವು ಒಂದು ಇಮೇಜ್ ಅನ್ನು ನೋಡಿದಲ್ಲ, ಎಲ್ಲಿ ಕಂಡು ಬರುತ್ತೆ ಫಿಲಿಪೀನ್ಸ್, ಯಾವ ರೀತಿಯಾಗಿ ಬಾರ್ಡರಿಂಗ್ ನೇಷನ್ಸ್ಗಳಿದ್ದಾವೆ ಅನ್ನುವಂಥದ್ದು, ಹಾಗೂ ಯಾವ ಒಂದು ವಾಟರ್ ಬಾಡೀಸ್ ಕನೆಕ್ಟ್ ಆಗಿದೆ ಅನ್ನೋದನ್ನ ಗಮನಿಸಬಹುದು. ಸಿ ಇವಾಗ ಪ್ರೆಸೆಂಟ್ ಕಂಡೀಷನ್ಲಿ ನಮ್ಮ ಒಂದು ರಿಲೇಷನ್ ನಡಿಯಲ್ಲಿ ಹೇಗೆ ಎನ್ಹಾನ್ಸ್ ಆಗುತ್ತೆ ಅಂತ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸಿ ಫಾರ್ ಎಕ್ಸಾಂಪಲ್ ಇವಾಗ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ನೇವಲ್ ಡ್ರಿಲ್ ವರ್ಕ್ ಫಿಲಿಪೀನ್ಸ್ ಅಲ್ಲಿ ಆಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಬೇಸಿಕ್ ಕಂಟೆಕ್ಸ್ಟ್ ಅಂತ ಹೇಳ್ಬೋದು, ವೈ ಇಟ್ ಇಸ್ ಇನ್ ನ್ಯೂಸ್ ಅಂದಾಗ. ಸೊ ಫಿಲಿಪೀನ್ಸ್ ಜೊತೆ ಇವಾಗ ಇರುವಂಥ ಒಂದು ರಿಲೇಷನ್ ಆನ್ಲೈನಲ್ಲಿ ನ್ಯೂಸ್ ಪೇಪರಲ್ಲಿ ಯಾಕಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾಕಿದೆ ಅಂತ ಅನ್ನುವಂಥ ಕಂಟೆಕ್ಸ್ಟ್ ಆದರೆ ಸೆಕ್ಯೂರಿಟಿ ಆಫ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸೈಸ್ ನಡೀತಾ ಇದೆ ಅಂತ ಗಮನಿಸಬಹುದು. ಈವನ್ ನಾವು ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಫಸ್ಟ್ ಬ್ರಹ್ಮೋಸ್ ಮಿಸೈಲ್ನ ಎಕ್ಸ್ಪೋರ್ಟ್ ಮಾಡಿರುವಂಥ ಡೆಸ್ಟಿನೇಷನ್ ಫಿಲಿಪೀನ್ಸ್ ಅನ್ನುವಂಥದ್ದಾಗಿ ಗಮನ ಹರಿಸಬಹುದು. ಸೊ ಇವಾಗ ಏನೇನು ರಿಲೀಫ್ಗಳನ್ನು ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಕಂಡೀಷನ್ ವೀಸಾ ಪ್ರೊಸೆಸ್ಗೆ ಸಂಬಂಧಿಸಿದಂತೆ ರಿಲೀಫ್ ಅನ್ನು ಮಾಡಿರುವಂಥದ್ದಾಗಲಿ, ಈವನ್ ಫಾರ್ಮಾ ಟೆಕ್ನಾಲಜಿಗೆ ಸಂಬಂಧಪಟ್ಟ ಆ ಒಂದು ಇಂಡಸ್ಟ್ರಿ ಬೂಸ್ಟ್ ಮಾಡಲಿಕ್ಕೂ ಸಹ ಈಗ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ಗಳು ಎನ್ಹಾನ್ಸ್ ಆಗಲಿ ಅಂತ ಮೇಜರ್ ಫೋಕಸ್ ಆಗಿ ಪ್ರೆಸೆಂಟ್ ಕಂಡೀಷನ್. ಈವನ್ ಏಷ್ಯಾನ್ ಹಾಗೂ ಡಿಪ್ಲೊಮೆಸಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವಾಗ ರೀಜನಲ್ ಗ್ರೂಪಿಂಗ್ ಜೊತೆಗೆ ನಮ್ಮ ಒಂದು ಸ್ಟ್ರೆಂತ್ ಏನಿದೆಯಲ್ಲ, ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಏಷ್ಯನ್ ಗ್ರೂಪಿಂಗ್ ಅಂತ ತೆಗೆದುಕೊಂಡಾಗ ಇದರಲ್ಲಿ ಫಿಲಿಪೀನ್ಸು ಸಹ ಮೆಂಬರ್ ಇದೆ. ನಮ್ಮ ಒಂದು ಫ್ರೆಂಡ್ಶಿಪ್ ಏಷ್ಯನ್ ಗ್ರೂಪಿಂಗ್ ಜೊತೆಗೆ ಜಾಸ್ತಿ ಸ್ಟ್ರಾಂಗ್ ಇರಬೇಕು ಅಂದರೆ 2026 ನಡಿನಲ್ಲಿ ಫಿಲಿಪೀನ್ಸ್ ಹೋಸ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಸೊ ನಮ್ಮ ಒಂದು ಟೈಸ್ ಏನಿದೆ ಫಿಲಿಪೀನ್ಸ್ ಜೊತೆ ಚೆನ್ನಾಗಿರಬೇಕು ಅನ್ನೋದಾಗಿ ಗಮನ ಹರಿಸಬಹುದು. ಇದರೊಂದಿಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಸೈನ್ ಆಗ್ತಾ ಇದೀವಿ. ಸೊ ವಾಟ್ ಇಸ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಇವಾಗ ನಾವು ಆಲ್ರೆಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ನೋಡಿದೀವಿ ಅಲ್ವಾ. ಸೊ UK ಯೊಂದಿಗೆ ಆಗ್ತಾ ಇರುವಂಥ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದೀವಿ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿಯಲ್ಲಿ ಏನಾಗುತ್ತೆ ಅಂದರೆ ದೇಶಗಳ ಮಧ್ಯೆ ಆಗ್ತಾ ಇರುವಂಥ ಒಂದು ಈ ವ್ಯಾಪಾರ ಒಪ್ಪಂದದಲ್ಲಿ ಏನಾಗುತ್ತೆ ಅಂದರೆ ಟ್ರೇಡ್ ರಿಲೀಫ್ ಅನ್ನ ಕಾಣ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಟ್ಯಾರಿಫ್ ಎಕ್ಸಂಪ್ಷನ್ ಆಗ್ತಾ ಇರೋದನ್ನ ಕಾಣ್ತಾ ಇದೀವಿ, ಕೋಟಾ ಎಕ್ಸಂಪ್ಷನ್ಸ್ ಆಗ್ತಾ ಇರುತ್ತೆ, ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಅಂದರೆ ಟ್ರೇಡ್ ಆಕ್ಟಿವಿಟೀಸ್ ಎನ್ಹಾನ್ಸ್ ಮಾಡ್ಲಿಕ್ಕೆ ಏನೇನು ಪಾಸಿಬಿಲಿಟಿ ಇರುತ್ತಲ್ಲ, ಏನೇನು ಈಸಿ ವೇ ಇರುತ್ತಲ್ಲ, ಅದನ್ನ ಎರಡು ದೇಶಗಳ ಮಧ್ಯೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಗಮನಿಸಬಹುದು. ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಬಟ್ ಇಲ್ಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಸಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ನೋಡಿದಾಗ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟು ಗೂಡ್ಸ್ಗಳ ಮೇಲೆ ಅಂದರೆ ವೆರಿ ಸ್ಮಾಲ್ ಅಮೌಂಟ್ ಗೂಡ್ಸ್ ಅಂದರೆ ಪ್ರಿಫರೆನ್ಷಿಯಲ್ ಕೆಲವು ಗೂಡ್ಸ್ಗಳ ಮೇಲೆ ಕೆಲವು ಸರಕು ಮತ್ತು ಸೇವೆಗಳ ಮೇಲೆ ನಾವು ರಿಲೀಫ್ ಅನ್ನ ಕೊಡ್ತೀವಿ. ಓಕೆ, ಇಲ್ಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಏನಾಗುತ್ತೆ, ಅದು ಬ್ರಾಡರ್ ಆಸ್ಪೆಕ್ಟ್ ಆಗುತ್ತೆ. ಜನರಲಿ ಬೇರೆ ಬೇರೆ ಹಂತದಲ್ಲಿಯೂ ಸಹ ಇದು ಬೆನಿಫಿಟ್ ಅನ್ನ ತೋರಿಸುತ್ತೆ. ಈವನ್ ಇವಾಗ FDIನೂ ಸಹ ಇದು ಬೂಸ್ಟ್ ಮಾಡುತ್ತೆ. ಈ ರೀತಿಯಾಗೆಲ್ಲ ನೋಡ್ಬೋದು. ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಏನಾಗುತ್ತೆ, ಜನರಲ್ ಆಗಿ ಕೆಲವು ಗೂಡ್ಸ್ಗಳ ಮೇಲೆ ನಾವು ಕೆಲವೊಂದಿಷ್ಟು ಎಕ್ಸಂಪ್ಷನ್ಸ್ ಅನ್ನ ಕೊಡ್ತೀವಿ. ಸೊ ಎರಡು ಸೇಮ್ ಮೆಥಡ್ ಆದ್ರೂ ಸಹ ಬ್ರಾಡರ್ ಆಸ್ಪೆಕ್ಟ್ಸ್ ಅಲ್ಲಿ FTA ಒಂದು ಪಾರ್ಟ್ ಅಂತ ಹೇಳ್ಬೋದು. ಫಸ್ಟ್ ಜನರಲಿ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್, ಆಮೇಲೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅನ್ನ ಕೇಳೋದಾದ್ರೆ, ಭಾರತ ನಮ್ಮ ನೆರೆಹೊರೆಯ ರಾಷ್ಟ್ರ ನೇಬರಿಂಗ್ ಕಂಟ್ರೀಸ್ ಅಂತ ಏನು ಕರಿತೀವಲ್ಲ, ಈ ನೇಬರಿಂಗ್ ಕಂಟ್ರೀಸ್ ನಡುವೆಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿರುವಂತಹ ರಾಷ್ಟ್ರಗಳು ಯಾವುದು ಅಂತ. ಸೊ ನೇಬರಿಂಗ್ ನ ಕೇಳ್ತಾ ಇರೋದು, ದೂರ ಹೋಗಬೇಡಿ. ನೇಬರಿಂಗ್ ಅಲ್ಲಿ ಯಾರ್ಯಾರಿದ್ದಾರೆ, ನಮ್ಮ ಸುತ್ತಮುತ್ತ ನೆರೆಹೊರೆ ರಾಷ್ಟ್ರಗಳ ನಡುವಿನಲ್ಲಿ ಯಾರೊಂದಿಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀವಿ. ಇದು ಇಂಪಾರ್ಟೆಂಟ್ ಗೊತ್ತಿರಲಿ, ಯಾಕಂದ್ರೆ ಸಮ್ಟೈಮ್ಸ್ ಈ ರೀತಿಯಾಗಿ ಎಕ್ಸೆಪ್ಷನಲ್ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾರು ಮಾಡ್ತಾರೆ, ಯಾರ ಜೊತೆಗೆ ಯಾವ ಒಂದು ರಾಷ್ಟ್ರದೊಂದಿಗೆ ನಾವು ನೇಬರಿಂಗ್ ರಾಷ್ಟ್ರದೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇನ್ನೊಂದೇನಂತಂದ್ರೆ, ಇವಾಗ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಈ ಪ್ರೆಸೆಂಟ್ ಕಂಡೀಷನ್ ನಡಿನಲ್ಲಿ ಅಗೇನ್ ಇವಾಗ ಆಗ್ತಾ ಇರುವಂತಹ ಒಂದು ಅನ್ಸರ್ಟನಿಟಿ ಕಂಡೀಷನ್ ನಡಿನಲ್ಲಿ ಈ ಆರ್ಟಿಕಲ್ ಅಲ್ಲಿ ನಾವು ಏನು ಕಾಣ್ಬೋದು ಅಂತಂದ್ರೆ, ಸೊ ನಮ್ಮ ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ನಡಿನಲ್ಲಿ ಫುಡ್ ಇನ್ಫ್ಲೇಷನ್ ಆಗ್ತಾ ಇರುವಂತಹ ಒಂದು ಬದಲಾವಣೆ ಆಗಿರ್ಬೋದು. ಸಿ ನೀವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಎಸ್, ಈ ಗ್ರಾಫ್ ಅನ್ನ ನೀವು ವಿಸಿಬಲ್ ಇದೆ ಅನ್ಕೋತೀನಿ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ CPIಗೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ ಅಂತ ಗಮನಿಸ್ತಾ ಇದೀವಿ. ಲಾಸ್ಟ್ 2024 ಮೇನಿಂದ ಇವಾಗ ಪ್ರೆಸೆಂಟ್ 2025 ಮೇನಲ್ಲಿ ಏನು ಚೇಂಜಸ್ ಆಗಿದೆ ಅಂತ ಗಮನಿಸ್ತಾ ಇದೀವಿ. ನೀವು ಇಲ್ಲಿ ಗಮನಿಸಬಹುದು. ಸೊ ಪರ್ಟಿಕ್ಯುಲರ್ಲಿ ಇದು CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಬ್ಲೂ ಕಲರ್ ವೇರಿಯೇಷನ್ ಆಗ್ತಾ ಇರೋದನ್ನ ಕಾಣ್ತಾ ಇದೀವಿ. ಬಟ್ ಟಾಕಿಂಗ್ ಅಬೌಟ್ ಇದು ಫುಡ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ, ಕನ್ಸ್ಯೂಮರ್ ಫುಡ್ ಪ್ರೈಸ್ ಇನ್ಫ್ಲೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಫುಡ್ ಪ್ರೈಸ್ಗೆ ಸಂಬಂಧಿಸಿದಂಥ ಒಂದು ವೇರಿಯೇಷನ್ ಅನ್ನು ಹೆಂಗೆ ಕಾಣ್ತೀರಿ ನೋಡಿ. ಸೊ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ, ಸೊ ಇವಾಗ ಏನಂತಂದ್ರೆ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿರೋದನ್ನ ಕಾಣ್ತಾ ಇದೀವಿ. ಇವಾಗ ಅಟ್ಲೀಸ್ಟ್ ಏನಾಗ್ತಾ ಇದೆ, ಒಂದು ಲೆವೆಲ್ಗೆ ಕಡಿಮೆ ಬರ್ತಾ ಇರುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣ್ತಾ ಇದೀವಿ. ಸೊ ಕನ್ಸ್ಯೂಮರ್ ಪ್ರೈಸ್ ನಡಿನಲ್ಲಿ ಬಂದಾಗ ಅಷ್ಟೊಂದು ನಾವು ವೇರಿಯೇಷನ್ ಅನ್ನ ಕಾಣ್ತಾ ಇಲ್ಲ. ಬಟ್ ಫುಡ್ ಇನ್ಫ್ಲೇಷನ್ ಅಂತ ಬಂದಾಗ ಎಷ್ಟೊಂದು ವಾಲಟಾಲಿಟಿ ಇದೆ ನೋಡಿ, ಎಷ್ಟು ಅಪ್ ಆ್ಯಂಡ್ ಡೌನ್ ಆಗಿರುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣ್ತಾ ಇದೀವಿ ಅಂತ ಗಮನಿಸಬಹುದು. ಸೊ ಅಪಾರ್ಟ್ ಫ್ರಮ್ ದಟ್, ಇವಾಗ ಎವರೇಜ್ ಸ್ಯಾಲರಿ ಇನ್ಕ್ರೀಸ್ ಆಗಿರೋದು, ರಿಯಲ್ ವೇಜ್ಗೆ ಸಂಬಂಧಿಸಿದಂಥ ಸಹ ಗ್ರೋತ್ ಅನ್ನು ಸಹ ಅಬ್ಸರ್ವ್ ಮಾಡೋದಾದ್ರೆ, ರಿಯಲ್ ವೇಜ್ ಅಂತಂದ್ರೆ ಜನರಲಿ ಏನಂದ್ರೆ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿರ್ತಕ್ಕಂಥ ಒಂದು ಕಂಟೆಕ್ಸ್ಟ್ ಇರುತ್ತೆ. ಸೊ ಅದರ ಆಧಾರದ ಮೇಲೆ ನಾವು
ವೇಜ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡೋದ್ರ ಮುಖಾಂತರ ಎಷ್ಟು ಮಟ್ಟಿಗೆ ಸ್ಯಾಲರಿ ಬರ್ತಾ ಇದೆ ಅಂತ ಗಮನಿಸಬಹುದು. ಸೊ ಇಲ್ಲಿ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗ್ತಾ ಇದೆ ಅಂತ ನಾವು ಗಮನಿಸಬಹುದು. ಸೊ ಗಿನಿ ಕೊಯಿಫಿಷಿಯಂಟ್ ನಮ್ಗೆ ಏನು ಹೇಳುತ್ತೆ, ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಒಂದು ಕನ್ಸಿಡರೇಷನ್ ಅನ್ನ ಕಾಣ್ತಿದೀವಿ. ಸೊ ಇವೆಲ್ಲ ಗ್ರಾಫ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ, ಟ್ರೆಂಡ್ ಅಂದ್ರೆ ರೆವೆನ್ಯೂ ಡೆಫಿಸಿಟ್ ಯಾವ ರೀತಿಯಾಗಿದೆ ಅಂತ ಗಮನಿಸಬಹುದು. ಸೊ ಫಿಸಿಕಲ್ ಡೆಫಿಸಿಟ್ ಮತ್ತು ರೆವೆನ್ಯೂ ಡೆಫಿಸಿಟ್ಗೆ ಸಂಬಂಧಿಸಿದಂತೆ ಅಥವಾ ಎಫೆಕ್ಟಿವ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತ ಒಂದು ಕನ್ಸಿಡರೇಷನ್ ಅನ್ನ ಗಮನಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ಒಂದು ಕನ್ಸಿಡರೇಷನ್ ಅಥವಾ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇರೋದು ಏನಂತಂದ್ರೆ, ಇಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇನ್ಫ್ಲೇಷನ್ ರಿಯಾಲಿಟಿ ಅಂತ ಗಮನ ಹರಿಸಿದಾಗ ಪರ್ಟಿಕ್ಯುಲರ್ಲಿ ಫುಡ್ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಇರುವಂತ ಒಂದು ಕಾನ್ಸಿಕ್ವೆನ್ಸಸ್ ಅನ್ನ ಕಾಣ್ತಾ ಇದ್ವಿ ಅಲ್ವಾ. ಕನ್ಸ್ಯೂಮರ್ ಪ್ರೈಸ್ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಮೇಂಟೈನ್ ಮಾಡಿದ್ವಿ ಅನ್ನೋದನ್ನ ಗಮನಿಸಬಹುದು. ಮತ್ತೆ ಈ ಒಂದು ಸ್ಟಾಗ್ನೆಂಟ್ ಆಗಿದೆ ರಿಯಲ್ ವೇಜ್ ಏನಿದೆ, ರಿಯಲ್ ವೇಜ್ ಅಂತಂದ್ರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಆಗಿರ್ತಕ್ಕಂಥ ಈ ಒಂದು ವೇಜು ಸ್ಟಾಗ್ನೆಂಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ಟಾಗ್ನೆಂಟ್ ಆಗಿದೆ ಅಂತಂದಾಗ ಏನಾಗುತ್ತೆ ಅಂದ್ರೆ, ಪರ್ಟಿಕ್ಯುಲರ್ಲಿ ಇವಾಗ ರಿಯಲ್ ವೇಜ್ ಅಂತ ಬಂದಾಗ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿ ರೊಕ್ಕ ಏನೋ ಕೊಟ್ಟಿರ್ತಾರೆ. ಬಟ್ ಅದು ಇನಿಷಿಯಲ್ ಏನಾಗುತ್ತೆ, ಅಮೌಂಟ್ಸ್ ಅಂದ್ರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಬಂದಾಗ ರಿಯಲ್ ವೇಜ್ಗೆ ಸಂಬಂಧಪಟ್ಟಂತ ದುಡ್ಡು ಏನು ನಮ್ಮ ಹತ್ರ ಜಾಸ್ತಿ ಇದ್ದಾಗ, ವೇಜಸ್ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಮನಿ ಸಪ್ಲೈ ಇರುತ್ತೆ. ಬಟ್ ಅದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಸೇವಿಂಗ್ಸ್ ಅನ್ನ ಪ್ರಮೋಟ್ ಮಾಡೋದಿಲ್ಲ. ಈ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬಿಡುತ್ತೆ, ದುಡ್ಡು ಇದೆ ಅಂತಂದ್ರೆ ಎಕ್ಸ್ಪೆಂಡಿಚರ್ ಮೇಲೆ ಹೋಗ್ಬಿಡುತ್ತೆ ಅಂತ ಗಮನಿಸಬಹುದು. ಸೊ ಈ ಒಂದು ಹಂತದಲ್ಲಿ ಇದು ಏನಾಗುತ್ತೆ ಅಂದ್ರೆ ಸೈಲೆಂಟ್ ಆಗಿ ಒಂದು ಸ್ಕ್ವೀಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದರಲ್ಲಿ ಸೇವಿಂಗ್ಸ್ ಕಡಿಮೆ ಆಗುತ್ತೆ, ಡೆಟ್ ಅಥವಾ ಸಾಲ ಅನ್ನೋದು ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ಇಂಪ್ಯಾಕ್ಟ್ ಅಂತ ಗಮನಿಸ್ತಾ ಇದೀವಿ. ಸ್ಟಾಗ್ನೆಂಟ್ ರಿಯಲ್ ವೇಜ್ ಅಂತ ಬಂದಾಗ ಈ ಒಂದು ಸಂದರ್ಭದ ನಡಿನಲ್ಲಿ ಹೇಗೆ ಒಂದು ಸೈಲೆಂಟ್ ಸ್ಕ್ವೀಸ್ ಕಂಡೀಷನ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ಕಮ್ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಇವಾಗ ಬಿಲಿಯನಿಯರ್ಸ್ಗಳಿದ್ದು ಅವರು ಇನ್ನೂ ಹೆಚ್ಚು ರಿಚ್ ಆಗ್ತಾನೆ ಹೋಗ್ತಾ ಇದ್ದಾರೆ ಅಂತ ಗಮನಿಸಬಹುದು. ಸೊ ಇನ್ಇಕ್ವಾಲಿಟಿ ಜಾಸ್ತಿ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಕಾಣ್ಬೋದು. ಪುವರ್ ಏನಿದಾರಲ್ಲ ಅವರು ಕೆ ಶೇಪ್ ರಿಕವರಿ ನಡಿನಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ಕೆ ಶೇಪ್ ರಿಕವರಿ ಅಂತ ನಾವು ಯಾವ ಕಂಟೆಕ್ಸ್ಟ್ ನಡಿನಲ್ಲಿ ಹೇಳ್ತೀವಿ ಅಂತಂದ್ರೆ, ಸೊ ಇವಾಗ ಏನಾಗುತ್ತಂದ್ರೆ ಬೇರೆ ಬೇರೆ ಸೆಕ್ಟರ್ಸ್ಗಳು ಬೇರೆ ಬೇರೆ ರೀತಿಯಾದಂತಹ ಗ್ರೋತ್ ಪ್ಯಾಟರ್ನ್ ಅನ್ನು ಹೊಂದಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳ್ಬೋದು ಬೇರೆ ಬೇರೆ ಸೆಕ್ಟರ್ ಅಂತಂದ್ರೆ ಇವಾಗ ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ತಿಳ್ಕೊಳ್ಳಿ. ಸೊ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಇದರ ಒಂದು ಗ್ರೋತ್ ಆಕ್ಟಿವಿಟೀಸ್ಗಳು ಡಿಫ್ರೆಂಟ್ ಫೇಸ್ ಅಲ್ಲಿ ನಡೀತಾ ಇದೆ ಅಂತ ಗಮನಿಸಬಹುದು. ಸೊ ಈವನ್ ಪ್ರೈಮರಿ ಸೆಕ್ಟರ್ ನಡಿನಲ್ಲಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳಂತ ತಿಳಿದುಕೊಂಡಾಗ ಸೊ ಇಲ್ಲಿನೂ ಸಹ ಬೇರೆ ಬೇರೆ ರೀತಿಯಾದಂತಹ ಒಂದು ಗ್ರೋತ್ ಪ್ಯಾಟರ್ನ್ ಅನ್ನ ನಾವು ಕಾಣ್ತಾ ಇದ್ವಿ. ಸೊ ಈ ಕೆ ಶೇಪ್ ರಿಕವರಿನಲ್ಲಿ ಹೆಂಗ್ ಪ್ಯಾಟರ್ನ್ ಇರುತ್ತೆ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಸೆಕ್ಟರ್ಸ್ಗಳು ಬೇರೆ ಬೇರೆ ರೀತಿಯಾದಂತಹ ಗ್ರೋತ್ ಅನ್ನ ಕಾಣ್ತಾ ಇರ್ತವೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂದ್ರೆ ಇನ್ಇಕ್ವಾಲಿಟಿ ಹೆಚ್ಚು ಕ್ರಿಯೇಟ್ ಆಗುತ್ತೆ ಅಂತ ನಾವು ಕಾಣಬಹುದು. ಸೊ ಒಟ್ಟಾರೆಗೆ ನಾವು ಮೇಜರ್ ಮಾಡಿದಾಗ ಕೆ ಕೈಂಡ್ ಆಫ್ ಒಂದು ಗ್ರಾಫ್ ಕ್ರಿಯೇಟ್ ಆಗುತ್ತೆ. ಬೇರೆ ಬೇರೆ ಸೆಕ್ಟರ್ಗೆ ಬೇರೆ ಬೇರೆ ರೀತಿಯಾದಂತಹ ಗ್ರೋತ್ ಅನ್ನ ನಾವು ಕಂಪ್ಯಾರಿಸನ್ ಆಗಿ ಮಾಡಬಹುದು. ಸೊ ಅವಾಗ ನಾವು ಸರಿಯಾದಂತ ಫೈನಲ್ ಈಲ್ಡ್ ಅನ್ನ ಕಾಣೋದಿಲ್ಲ. ಸೊ ಹಾಗಾಗಿ ಇದರ ಒಂದು ಇಂಪ್ಯಾಕ್ಟ್ ಏನಂದ್ರೆ ಇನ್ಇಕ್ವಾಲಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಟೇಕ್ ಅವೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಫಿಸಿಕಲ್ ಕನ್ಸ್ಟ್ರೆಂಟ್ಸ್ಗಳು ಯಾವ ರೀತಿಯಾಗಿ ಇರಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಫಿಸಿಕಲ್ ಕನ್ಸ್ಟ್ರೇಂಟ್ ಅಂತಂದ್ರೆ ಇವಾಗ ಸರ್ಕಾರದ ನಡಿನಲ್ಲಿ ಈ ಒಂದು ಪ್ಯಾಟರ್ನ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಸೋಷಿಯಲ್ ವೆಲ್ಫೇರ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಿಸಿದಂತೆ ಅವ್ರು ಏನು ಎಕ್ಸ್ಪೆಂಡಿಚರ್ ಮಾಡ್ತಾರಲ್ಲ ಅದಕ್ಕೆ ದುಡ್ಡು ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನ್ ಅನ್ನ ಕಾಣಬಹುದು. ಸೊ ಇದರಿಂದಾಗಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ಗಳು ಕಡಿಮೆ ಆಗುತ್ತೆ. ಯಾವಾಗ ಸೇವಿಂಗ್ಸ್ ಇರುತ್ತಲ್ಲ, ಸೇವಿಂಗ್ಸ್ ಇರುವಂತಹ ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ಗಳನ್ನು ಎನ್ಶೋರ್ ಮಾಡ್ಬೋದು. ಸೊ ಸೇವಿಂಗ್ಸ್ ಇದ್ದಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ಕಾಣ್ತೀವಿ. ಸೊ ಈ ಒಂದು ಹಂತದ ಅಡಿನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಫಿಸಿಕಲ್ ಕನ್ಸ್ಟ್ರೆಂಟ್ಸ್ಗಳು ಹೇಗೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಇದರೊಂದಿಗೂ ಸಹ ಅನದರ್ ಆ್ಯಂಗಲ್ ಅಂತಂದರೆ ಇವಾಗ ಸರ್ಕಾರ ವೆಲ್ಫೇರಿಸ್ಟಿಕ್ ನಡಿನಲ್ಲಿ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಬೇಕಾಗತಕ್ಕಂಥ ಅಮೌಂಟು ಸಹ ಅಷ್ಟೊಂದು ಸಿಕ್ಕಲ್ಲ ಅನ್ನುವಂಥದ್ದನ್ನು ಬ್ರಾಡರ್ ಆಸ್ಪೆಕ್ಟ್ ನಡಿನಲ್ಲಿ ಗಮನ ಹರಿಸ್ಬೋದು. ಸೊ ಹೆಚ್ಚು ಇವಾಗ ರಿಲೀಫನ್ನು ಕೊಡ್ತಾರೆ ಅನ್ನುವಂಥದ್ದಾಗಿ ಕಾಣ್ಬೋದು. ಈಗ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಸರ್ಕಾರ ಕೆಲವೊಂದಿಷ್ಟು ಯೋಜನೆ ಅಡಿನಲ್ಲಿ ಇವಾಗ ರಿಯಲ್ ವೇಜಸ್ ಈ ರೀತಿಯಾಗಿ ಸ್ಯಾಲರಿ ಗಿಲ್ರಿ ಎಲ್ಲ ಕೊಡ್ತಿರ್ತಾರಲ್ಲ, ಸೊ ಈ ಸಂದರ್ಭದಲ್ಲಿ ಸರಿಯಾಗಿ ಒಂದು ಎನ್ಶೂರಿಟಿಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಗಮನಿಸಬಹುದು. ಸೊ ಈ ಒಂದು ಆಧಾರದ ಮೇಲೆ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಒಂದು ಆಸ್ಪೆಕ್ಟ್ ಅಂತ ಹೇಳ್ಬೋದು. ಒಂದು ಸೆಕೆಂಡ್. ಸೊ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು, ಇಲ್ಲೊಂದು ಟರ್ಮ್ ಕೊಟ್ಟಿದ್ದಾರೆ ಗೋಲ್ಡಿ ಲಾಕ್ ಮೂವ್ಮೆಂಟ್ ಅಂತ. ಗೋಲ್ಡಿ ಲಾಕ್ ಮೂವ್ಮೆಂಟ್ ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಗೋಲ್ಡಿ ಲಾಕ್ ಮೂವ್ಮೆಂಟ್ ಯಾಕೆ ಎಂಫೋಸಿಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು. ಗೋಲ್ಡಿ ಲಾಕ್ ಝೋನ್ ಅಂತ ಯಾವಾಗ ಕರಿತೀವಿ, ಈಗ ಅರ್ಥನ್ನು ನಾವು ಗೋಲ್ಡಿ ಲಾಕ್ ಝೋನ್ ಹೊಂದಿರತಕ್ಕಂಥ ಒಂದು ಪ್ಲಾನೆಟ್ ಅಂತ ಕರಿತೀವಿ. ಗೋಲ್ಡಿ ಲಾಕ್ ಅಂತಂದರೆ ನೈದರ್ ಟು ಹಾಟ್ ನೈದರ್ ಟು ಕೋಲ್ಡ್ ಅನ್ನೋಂಥ ಕಂಟೆಕ್ಸ್ನಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಲ್ಲಿ ಅಂದರೆ ಇವಾಗ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಬದುಕಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಸರಿಯಾದಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಒಂದು ಅರ್ತ್ ಸರಿಯಾಗಿದೆ ಅಂತ ಹೇಳ್ಬೋದು. ತುಂಬ ಜಾಸ್ತಿ ಕೋಲ್ಡೂ ಇಲ್ಲ, ತುಂಬ ಜಾಸ್ತಿ ಹಾಟೂ ಇಲ್ಲ, ಈ ರೀತಿಯಾದ ಕಂಡೀಷನ್ ಇದೆ ಅಲ್ವಾ. ಸೊ ಅವಾಗ ಅದನ್ನು ನಾವು ಗೋಲ್ಡಿ ಲಾಕ್ ಅಂತ ಕರಿತೀವಿ, ರೈಟ್. ಸೊ ಈ ಒಂದು ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಈ ನಮ್ಮ ಒಂದು ಮೂವ್ಮೆಂಟ್ ಎಕನಾಮಿಕ್ ಆಕ್ಟಿವಿಟೀಸ್ಗಳೇನಿದೆಯಲ್ಲ ಇದು ಗೋಲ್ಡಿ ಲಾಕ್ ನಡಿನಲ್ಲಿ ಇದೆ. ನಾವು ತುಂಬ ಡಿಪ್ರೆಸ್ ನಡಿನಲ್ಲೂ ಇಲ್ಲ ಅಥವಾ ಜಾಸ್ತಿ ಓವರ್ ಹೀಟ್ ಆಗ್ತಕ್ಕಂಥ ಕಂಡೀಷನ್ ನಡಿನಲ್ಲೂ ಇಲ್ಲ. ಸೊ ಆಪ್ಟಿಮಲ್ ಲೆವೆಲಲ್ಲಿ ನಡೀತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಏನೇನು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋಂಥ ಒಂದು ಜನರಲ್ ಐಡಿಯಾನ ಗಮನಿಸ್ಬೋದು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಬಯಾನ್ಸಿಯನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಮುಂದಾಗಿದ್ದೀವಿ. ಈ ಒಂದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಯನ್ನು ನೋಡಿರುವಂಥ ಸಂದರ್ಭದಲ್ಲಿ ಒಂದು ಬಯಾನ್ಸಿ ಕ್ರಿಯೇಟ್ ಆಗಿದೆ. ಈವನ್ ನಾವು ನೋಡ್ಬೋದು ಆ ರೆಪೋ ರೇಟ್ ಅವೆಲ್ಲ ಏನಿದೆಯಲ್ಲ ಮಾನಿಟರಿ ಪಾಲಿಸಿ ಕಮಿಟಿ ನಡಿನಲ್ಲಿ ತೆಗೆದುಕೊಳ್ತಾ ಇರತಕ್ಕಂಥ ಸ್ಟೆಪ್ಸ್ಗಳನ್ನು ನೋಡೋದಾದರೆ, ಸೊ ಸರ್ಕಾರ ಹೇಗೆ ಅಥವಾ ಬ್ಯಾಂಕ್ಗಳು ಹೇಗೆ ಈ ಒಂದು ಕಂಡೀಷನ್ಸನ್ನು
ಸ್ಟೆಬಿಲೈಸ್ ಮಾಡ್ತಾ ಇದೆ, ಸೊ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗಳು ಸ್ಟೇಬಲ್ ಆಗಿರೋ ಥರ ನೋಡ್ಕೋತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಈ ಆಧಾರದ ಮೇಲೆ ಸೊ ಎಕನಾಮಿಕ್ ಆಸ್ಪೆಕ್ಟ್ಸ್ ನಡಿನಲ್ಲೂ ಸಹ ಟರ್ಮಿನಾಲಜಿ ಪಾರ್ಟ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಜನರಲಿ ಡೇ ಟು ಡೇ ಬೇಸಿಸ್ ಮೇಲೆ ನ್ಯೂಸಲ್ಲಿ ಏನು ಬರುತ್ತೆ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಮಾನಿಟರಿ ಪಾಲಿಸಿ ಕಮಿಟಿ ನಡಿನಲ್ಲಿ ಏನೇನಿದೆ ಅನ್ನೋದನ್ನ ರಿವೈಸ್ ಮಾಡಿ. ನಿಮ್ಮ ಒಂದು ನೋಟ್ಸ್ ನಡಿನಲ್ಲಿ ಏನೇನಿದೆ ಎಕನಾಮಿಕ್ ಆಸ್ಪೆಕ್ಟ್ಸ್ಗಳು, ಇವಾಗ ನಾ ಕೇವಲ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಅಷ್ಟೇ ಕೊಟ್ಟೆ. ಸೊ ಅದರಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ಗಳಿರುತ್ತೆ. ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಟರ್ಮಿನಾಲಜೀಸ್ಗಳು ಬರ್ತವೆ. ಅವುಗಳನ್ನೆಲ್ಲ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಒಂದು ಸರ್ತಿ ರಿವಿಷನ್ ಮಾಡಿ, ಯಾಕಂದರೆ ಅವು ತುಂಬ ಇಂಪಾರ್ಟೆಂಟ್. ಎಕನಾಮಿ ಆಗಲಿ, ಪಾಲಿಟಿ ಆಗಲಿ, ನ್ಯೂಸ್ನ ಬಂದಿರೋದು ಯಾವುದೇ ಒಂದು ಟಾಪಿಕ್ ಇರಲಿ, ಅದನ್ನು ಯಾವುದೇ ರೀತಿಯಾಗಿ ಬಿಡಂಗಿಲ್ಲ. ಅದ್ರ ಬಗ್ಗೆ ನೀವು ಥರೋ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಕ್ವಶನ್ಸ್ಗಳು ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. PYQsನ ಆಧಾರದ ಮೇಲೆ ನಿಮ್ಮ ಸ್ಟಡಿ ಯಾವಾಗಲೂ ಓರಿಯೆಂಟೇಷನಲ್ಲಿ ಇರಬೇಕು. ಅಂದಾಗ ಮಾತ್ರ ನೀವು ಯಾವುದಾದ್ರೂ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ನಿಮಗೆ ಕೇಳಿರುವಂಥ ಕ್ವಶನ್ ಯಾವ ರೀತಿಯಾಗಿದೆ, ನಾನು ನಿಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ನೇಬರಿಂಗ್ ಕಂಟ್ರಿನಲ್ಲಿ ಯಾವ ಒಂದು ಕಂಟ್ರಿಗೊಂದೇ ಮಾಡ್ಕೊಂಡಿದ್ದೀರಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕೇಳಿದೆ. ಸೊ ಯಾವ ಕಂಟ್ರಿಗಳ ಒಂದು ನೇಮನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.